ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮೇಷರಾಶಿಯವರಿಗೆ ಶುರುವಾಗಿದೆ ಗುಡ್ ಟೈಮ್. ಮುಟ್ಟಿದ್ದೆಲ್ಲ ಚಿನ್ನ ಬಂಗಾರದಂತಹ ಸುವರ್ಣ ಮಳೆ ಆಗುವಂತಹ ಸಮಯ. ಕರ್ಕಾಟಕ ರಾಶಿಯವರಿಗೆ ಶತ್ರು ಕಾಟದ ಭಯ, ಜಾಗ್ರತೆಯಾಗಿರಿ. ಧನು ರಾಶಿಯವರಿಗೆ ಶೀಘ್ರದಲ್ಲಿಯೇ ಸಿಗಲಿದೆ ಗುಡ್ ನ್ಯೂಸ್. ಸಿಂಹ ರಾಶಿಯವರಿಗೆ ಇನ್ನು ಉತ್ತಮವಾದಂತಹ ಸಮಯ ಆರಂಭ ಆಗಲಿಕ್ಕೆ 4 ದಿವಸ ಕಾಯ್ದರೆ ಸಾಕು. ಮೀನರಾಶಿಯವರಿಗೆ ಶತ್ರು ಕಾಟ. ಇನ್ನು ಉಳಿದಂತಹ ರಾಶಿಯವರ ಸವಿವರವಾದಂತಹ ಡಿಟೇಲ್ಡ್ ಮಾಹಿತಿ ನೋಡಬೇಕಾ? ಈ ಸಂಚಿಕೆಯನ್ನ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ ಇದೇ ಫೆಬ್ರವರಿ 23ರಿಂದ ಮಾರ್ಚ್ 2ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ರಾಶಿಗಳ ಒಂದು ರಾಶಿ ಕ್ರಮದಲ್ಲಿ ಗ್ರಹಗತಿಗಳು ಹೇಗಿದೆ, ಗ್ರಹ ಸಂಚಾರ ಹೇಗಿದೆ, ಏನಾದರೂ ಅಪಾಯ ಅವಘಡ ಕಾದಿದೆಯಾ, ಕಂಟಕ ಇದೆಯಾ, ಅದಕ್ಕೆ ಪರಿಹಾರ ಏನಾದರೂ ಖಂಡಿತ ಇದೆ, ಏನಾದರೂ ಗುಡ್ ನ್ಯೂಸ್ಗಳು ಕಾದಿದೆಯಾ, ಅದು ಇದೆ. ಎಲ್ಲದರ ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುವಂಥ ಈ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂಥ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಹೆಚ್ಚು ಕಮೆಂಟ್ ಮಾಡಿ. ಹಾಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಿ ತಿಂಗಳು ಕೊನೆಗೆ ನಮ್ಮ ನೇರ ಪ್ರಸಾರದಲ್ಲಿ ಕರೆಸಿ ಒಂದು ಹೊಸ ಮೊಬೈಲ್ ಫೋನನ್ನು ನಿಮ್ಮದಾಗಿಸಿಕೊಳ್ಳಬಹುದು ಒಬ್ಬ ಅದೃಷ್ಟಶಾಲಿ ವೀಕ್ಷಕರು. ಅದೇ ರೀತಿ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕಾಣಿಸುತ್ತೆ. ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗಿರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರ ಪ್ರಸಾರದ ಕಾರ್ಯಕ್ರಮ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಸರಳ ವಿರಳ, ಮಹಾವಾಸ್ತು, ಇಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮೆಂಬರ್ಗಳ ಮಾತ್ರ ಎಂಜಾಯ್ ಮಾಡ್ಬೋದು. ತಪ್ಪದೆ ಜಾಯಿನ್ ಬಟನನ್ನು ಒತ್ತೋದಕ್ಕೆ ಮರಿಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇದೇ ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಆಗಲಿದೆ ಅಂತ ನೋಡಲಿಕ್ಕಾಗಿ ಗುಡ್ ನ್ಯೂಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ವಾರ ಮೇಷರಾಶಿಯವರಿಗೆ ಮಾತ್ರ ಜೀವನ ಒಂದು ಪುಷ್ ಕೊಡುತ್ತೆ. ಹೌದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಜಯ ಇದೆ, ವಿಜಯ ಇದೆ, ಒಂದು ರೀತಿಯ ರಿಲ್ಯಾಕ್ಸೇಷನ್, ನಿಟ್ಟುಸಿರು ಬಿಡುವಂಥ ಕಾಲ. ಈಗ ನೋಡಿ, ನಿಮಗೆ ಈ ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ಏನೆಲ್ಲ ಕೆಲಸಗಳು ಅರ್ಧಕ್ಕೆ ನಿಂತಿತ್ತು, ಯಾವೆಲ್ಲ ಬ್ಲಾಕೇಜಸ್ ಇತ್ತು, ಎಲ್ಲ ಕ್ಲಿಯರ್ ಆಗಿ ಒಂದು ಸ್ವಲ್ಪ ನೆಮ್ಮದಿಯಿಂದ ಉಸಿರಾಡುವಂಥದ್ದು. ಸಾತಿ ಬೇರೆ ನಡೀತಾ ಇದೆ, ಅದರ ಒಂದು ಪ್ರಭಾವ ಇದ್ದರೂ ಕೂಡ ಏನೋ ಒಂಚೂರು ರಿಲ್ಯಾಕ್ಸ್ ಆಗುವಂಥ ಕಾಲ ಅಂತ ಹೇಳ್ಬೋದು. ಗುಡ್ ನ್ಯೂಸನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕಳೆದ ಸುಮಾರು ತಿಂಗಳಿಂದ ನಿಮಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ಮೆಂಟಲಿ ಫ್ರಸ್ಟ್ರೇಷನ್ ಆಗಿರ್ಬೋದು, ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳು, ಅದೆಲ್ಲ ನಿರ್ಮೂಲನೆ ಆಗುವಂಥ ಸಮಯ ಬಂದಿದೆ. ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಆಫೀಸಲ್ಲಿ ನಿಮ್ಮ ಸೀನಿಯರ್ಸ್, ಬಾಸ್, ಮೆಂಟರ್ಸ್ ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡುವಂತಹ ಕಾಲ. ಅದೇ ರೀತಿ ಹಣಕಾಸು ಅಂತ ಬಂದಾಗ ಮಂಗಳ, ಸೂರ್ಯ, ರಾಹು ಎಲ್ಲರೂ ಕೂಡ ನೋಡಿ 11ನೇ ಮನೆಗೆ ಇವರು ಸೆಟಲ್ ಆಗುವಂಥದ್ದು. ಇಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಇನ್ಕಮ್ ಗೇನ್ ಆಗುತ್ತೆ. ಮೇಷರಾಶಿಯವರಿಗೆ ಅಪಾರ ಪ್ರಮಾಣದ ಹಣ ಹರಿದು ಬರುತ್ತೆ. ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳು ಮುಂದೆ ನಿಂತಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ತಗೊಳ್ಳಿ. ಇನ್ನು ಕೌಟುಂಬಿಕ ಜೀವನ ಅಂತ ಬಂದಾಗ ಕೌಟುಂಬಿಕ ಜೀವನದಲ್ಲಿ ಒಳ್ಳೆಯ ಒಂದು ಸೌಹಾರ್ದಯುತ, ಶಾಂತಿಯುತ, ನೆಮ್ಮದಿಯ ವಾತಾವರಣ ಇರುತ್ತೆ. ಬಂಧು ಬಾಂಧವರ ಆಗಮನ, ಒಳ್ಳೆಯ ಊಟವನ್ನು ಸವಿತೀರಾ. ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ವಾರ ಬಹಳ 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 ಶ್ರೇಷ್ಠ. ಗುಡ್
ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೂ ಅವರು ಓದಿದ್ದೆಲ್ಲ ಸ್ಮರಣೆಯಲ್ಲಿ ಅಂದರೆ ನೆನಪಿನಲ್ಲಿ ಉಳಿಯುವಂಥದ್ದು. ವಿದೇಶ ಪ್ರಯಾಣ ಅಂದರೆ ಹೆಚ್ಚಿನ ವಿದ್ಯಾರ್ಹತೆಗೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡಿಕೊಳ್ಳುವಂಥದ್ದು, ಕೆಲವೊಬ್ಬರಿಗೆ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು, ಈ ರೀತಿಯಾದಂತಹ ಶುಭ ಸಮಾಚಾರಗಳು ನಡೆಯುತ್ತೆ. ಮೇಷರಾಶಿಯವರಿಗೆ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಏನಾಗುತ್ತೆ, ಶನಿಯ 12ನೇ ಮನೆಯ ಸಂಚಾರದಿಂದ ಒಂದು ಸ್ವಲ್ಪ ನಿಮ್ಮ ದೇಹ ವಿಶ್ರಾಂತಿಯನ್ನು ಕೇಳುತ್ತೆ. ಹೌದು ವೀಕ್ಷಕರೇ, ಅದು ನಿಮಗೆ ಏನೋ ಒಂದು ಹಿಂಟ್ ಕೊಡ್ತಾ ಇರುತ್ತೆ. ಯಾಕೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಸ್ಟ್ರೆಸ್ ಆಗ್ತಾ ಇದೆ, ಒತ್ತಡ, ಒಂದು ರೀತಿಯಾದಂತಹ ಬಾಡಿನೇ ಸಿಗ್ನಲ್ ಕೊಡುತ್ತೆ, ಒಂಚೂರು ರೆಸ್ಟ್ ಮಾಡಿ. ನಿಮ್ಮ ದಿನದ ಕೆಲಸದ ಒತ್ತಡದಲ್ಲಿ ಒಂದು 5 ನಿಮಿಷ ಒಂದು ಹೆಲ್ದಿ ಬ್ರೇಕ್ ತಗೋ, ಅದು ನಿಮ್ಮನ್ನು ಮತ್ತೆ ರೀಚಾರ್ಜ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಸೊ ಈ ಸ್ಟ್ರೆಸ್ನಿಂದನೇ ಮೇಷರಾಶಿಯವ್ರಿಗೆ ಒಂಚೂರು ಕಿರಿಕಿರಿ ಆಗುವಂಥದ್ದು, ಅದನ್ನು ನೋಡ್ಕೊಳ್ಳಿ. ಈ ವಾರ ಏನಪ್ಪ ಅಂತಂದರೆ ನಿಮಗೆ ಮೇಜರಾಗಿ ಆಂಜನೇಯನ ಆರಾಧನೆ ಮೇಷರಾಶಿಯವರಿಗೆ ಗುಡ್ ನ್ಯೂಸ್ ತಂದು ಕೊಡುತ್ತೆ. ಇನ್ನೂ ಹೆಚ್ಚಿನ ಪ್ರಗತಿ ಆಗುತ್ತೆ. ಆಂಜನೇಯನ ಆರಾಧನೆ, ಹನುಮಾನ್ ಚಾಲೀಸ ಹೇಳಬೇಕು, ಹನುಮಾನ್ ಚಾಲೀಸ ಓದಬೇಕು, ಇಲ್ಲ ಕೇಳಬೇಕು. ಗುರುಗಳೇ, ನಮ್ಮ ಯಾಂತ್ರಿಕ ಒತ್ತಡದ ಜೀವನದಲ್ಲಿ ಹನುಮಾನ್ ಚಾಲೀಸ ನಮಗೆ ಓದಲಿಕ್ಕೆ ಸಮಯ ಇಲ್ಲ. ಚಿಂತೆ ಬೇಡ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ. ಜೀತ್ ಮೀಡಿಯಾ ಹನುಮಾನ್ ಚಾಲೀಸ ಅಂತ ಟೈಪ್ ಮಾಡಿ, ಪಟ್ ಅಂತ ಬರುತ್ತೆ. ಬೆಳಗ್ಗೆ ಸಂಜೆ ತಪ್ಪದೆ ಹೇಳಿ. ಇನ್ನು ಮೇಜರಾಗಿ 2 ವಿಷಯಗಳನ್ನು ನೋಡಲಿಕ್ಕಾಗಿ ಈ ವಾರ ನೋಡಿ, ಮಂಗಳನಿಗೆ ಸಂಬಂಧಪಟ್ಟಂಥ ರೆಮಿಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಮಂಗಳ ಅಂತ ಬಂದಾಗ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳವಾರ ದಿವಸ ಅರ್ಧ ಲೀಟ್ರ್ ಅಥವಾ 1 ಲೀಟ್ರ್ ಹಾಲನ್ನು ನೀವು ಅಲ್ಲಿ ಅಭಿಷೇಕಕ್ಕೆ ಅಥವಾ ಸ್ವಾಮಿ ಪಾದಕ್ಕೆ ದಾನದ ರೂಪದಲ್ಲಿ ಸಮರ್ಪಣೆ ಮಾಡಿಬಿಡಿ. ಅದೇ ರೀತಿ ಮನೆಯ ಹತ್ತಿರವಿರುವಂತಹ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯನ ಮೈಗೆ ಸಮರ್ಪಣೆ ಮಾಡುವಂತಹ ಕೇಸರ ಅಥವಾ ಸಿಂಧೂರದ ಪುಡಿ ಅಂತ ಹೇಳ್ತಾರೆ. ಅದನ್ನು ಒಂದು 10, 15, 20 ರೂಪಾಯಿದು ಒಂದು ಬಾಕ್ಸ್ ಸಿಗುತ್ತೆ. ಅದನ್ನು ಆಂಜನೇಯನ ಸ್ವಾಮಿ ಪಾದಕ್ಕೆ ಹಾಕಿಸಿ ಆ ಆಂಜನೇಯನ ಪಾದದ ಎಡಗಾಲಿಗೆ ಹಚ್ಚಿರುವಂಥ ಸಿಂಧೂರ ಪುಡಿಯನ್ನು ಒಂದು ಸ್ವಲ್ಪ ಮತ್ತು ಅದೇ ಡಬ್ಬದಲ್ಲಿ ಹಾಕಿಸ್ಕೊಂಬನ್ನಿ. ಅದನ್ನು ವಾರ ಪೂರ್ತಿ ಹಣೆಗಿಟ್ಕೊಂಡು ಹೋಗಿ. ಯಾವ ಶತ್ರು ಕಾಟ, ಯಾವ ತೊಂದರೆ ತಾಪತ್ರಯ ಏನೂ ಮಾಡೋದಿಲ್ಲ, ಸೇಫ್ ಆಗಿರ್ತೀರಾ. ಇನ್ನು ಈ ವಾರದ ಬುಧ ನೋಡಿ, ರೆಟ್ರೋಗ್ರೇಡ್ ಆಗ್ತಿದೆ ಬುಧ. ಇದರ ಒಂದು ಸ್ವಲ್ಪ ನಿಮಗೇನಾಗುತ್ತೆ ಅಂದರೆ ಮೇಷರಾಶಿಯವರಿಗೆ ಕಮ್ಯುನಿಕೇಷನ್ ಟ್ವಿಸ್ಟ್ ಮಾಡಿಬಿಡುತ್ತೆ. ನೀವೇನೋ ಹೇಳಕ್ಕೆ ಹೋಗಿರ್ತೀರಾ, ಇನ್ನೊಂದೇನೋ ಆಗಿಬಿಡುತ್ತೆ. ಅಲ್ಲಿ ನೀವು ಸರಿ ಇರ್ತೀರಾ, ಇಲ್ಲ ಅಂತಿಲ್ಲ, ಬಟ್ ಎದುರುಗಡೆ ಇರೋರಿಗೆ ಅದು ಮಿಸ್ ಇಂಟರ್ಪ್ರೇಟ್ ಆಗುತ್ತೆ. ಅವರಿಗೆ ತಪ್ಪು ಕಲ್ಪನೆ ಬರುತ್ತೆ, ನಿಮ್ಮ ಮೇಲೆ ಒಂಚೂರು ಬೇಜಾರು ಮಾಡಿಕೊಳ್ಳುವಂತಹ ಅಥವಾ ಏನೋ ಅವಮಾನಕಾರಿ ಪ್ರಸಂಗಗಳು ನಡಿಬೋದು. ಸ್ವಲ್ಪ ಜಾಗೃತಿಯಾಗಿರಿ. ಹಾಗಾಗಿ ಆಫೀಸ್ ಗಾಸಿಪ್ಸಲ್ಲಿ ನೆರೆ ಹೊರೆಯವರಿಗೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಯಾವುದೂ ಕೂಡ ಗಾಸಿಪ್ ಮಾಡೋಕ್ಕೆ ಹೋಗಬೇಡಿ. ಅದೊಂದು ನೋಡಿ. ಈ ಒಂದು ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಬಚಾವಾಗಬೇಕು ಅಂದರೆ ಗಣೇಶನ ಒಂದು ಮೊರೆ ಹೋಗಬೇಕಾಗತ್ತೆ. ಗಣೇಶನ ಮೊರೆ ಹೋಗಬೇಕು ಅಂದರೆ ಬೆಳಗ್ಗೆ ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲಿರೋರು ಸ್ನಾನ ಮಾಡಿದ ಮೇಲೆ ಓಂ ಗಂಗಣಪತಯೇ ನಮಃ ಈ ಬೀಜ ಮಂತ್ರವನ್ನು 11 ಸಲ ಪಠಿಸ್ಕೊಳ್ಳಿ. ಗಣೇಶನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಬರುವಂತಹ ಬುಧವಾರ 21 ಗರಿಕೆ ಗಣೇಶನಿಗೆ ಸಮರ್ಪಣೆ ಮಾಡಿ. ಮನೆಯಲ್ಲಿಟ್ಟರೆ ಅದನ್ನು ನೆಕ್ಸ್ಟ್ ಗುರುವಾರ ಬೆಳಗ್ಗೆ ಎದ್ಬಿಟ್ಟು ಮರದ ಕೆಳಗಡೆ ಹಾಕಿ, ಇಲ್ಲ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡ್ತೀವಿ ಅಂದರೆ ಗಣೇಶನಿಗೆ ಸಮರ್ಪಣೆ ಮಾಡಿ. 1 ಬಟ್ಲು ಕಡಲೆಕಾಳು ಉಸುಳೆಯನ್ನು ನೀವು ಬುಧವಾರ ಗಣೇಶನ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡ್ಬೋದು. ವೀಕ್ಷಕರೇ, ಇಷ್ಟು ಮಾಡ್ಕೊಳ್ಳಿ ಸಾಕು. ಮೇಷರಾಶಿಯವರಿಗೆ ಮಿಕ್ಕಿದ್ಯಾವ ತೊಂದರೆಯೂ ಇಲ್ಲ. ಮೇಜರಾಗಿ ಹೆಲ್ತಲ್ಲಿ ಅಂತಂದರೆ ಒಂದು ಸ್ವಲ್ಪ ಸ್ಟ್ರೆಸ್ ಕಾಡಿಸುತ್ತೆ. ಹಾಗೆ ಒಂಚೂರು ಬುಧ ರೆಟ್ರೋಗ್ರೇಡ್ ಆಗಿರೋದಕ್ಕೆ ಒಂಚೂರು ನಿಮಗೆ ಮಿಸ್ಕಮ್ಯುನಿಕೇಷನ್ ಮಾಡಿಸುತ್ತೆ, ಬಿಟ್ಟರೆ ಬೇರೆ ಯಾವ ತೊಂದರೆಯೂ ಇಲ್ಲ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ಇದೇ ಫೆಬ್ರವರಿ 23ರಿಂದ ಮಾರ್ಚ್ 2ನೇ ತಾರೀಕಿನವರೆಗೆ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ಆಗಬಹುದು ಎನ್ನುವುದರ ಕುತೂಹಲಕಾರಿ ಮಾಹಿತಿ ಮತ್ತು
ಒಂದು ಸಣ್ಣ ಪ್ರಮಾಣದ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ. ನೋಡಿ, ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ರವಿ, ಮಂಗಳ, ಬುಧ, ರಾಹು ಎಲ್ಲರೂ ಕೂಡ 10ನೇ ಮನೆಯಲ್ಲೇ ಸ್ಥಿತವಾಗಿರುವಂಥದ್ದು. ಈ 10ನೇ ಮನೆ ವೃತ್ತಿ, ವ್ಯಾಪಾರ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮನೆ. ಹಾಗಾಗಿ ಇಲ್ಲಿ ಪವರ್ಫುಲ್ ಕಂಜಂಕ್ಷನ್ ಆಗ್ತಾ ಇದೆ, ಗ್ರಹಗಳ ಯುತಿ ಆಗ್ತಾ ಇದೆ. ಬಹಳ ಬಹಳ ನಿಮಗೆ ಈ ವೃಷಭ ರಾಶಿಯವರಿಗೆ ಈ ವಾರ ಪ್ರಮೋಷನ್ದು ಗುಡ್ ನ್ಯೂಸ್ ಬರಲೇಬೇಕು, ಬರೆದಿಟ್ಕೊಳ್ಳಿ. ತುಂಬ ದಿವಸದಿಂದ ನಿಮಗೆ ಪ್ರಮೋಷನ್ ಡ್ಯೂ ಇದ್ದರೆ 100ಕ್ಕೆ 100 1000 ಪಟ್ಟು ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ವಿತ್ ಟ್ರಾನ್ಸ್ಫರ್ ಆಗುತ್ತೆ. ಕೆಲವೊಬ್ಬರಿಗೆ ಗೌರ್ಮೆಂಟ್ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರ್ತೀರಾ, ಇನ್ನೂ ನಿಮಗೆ ಪರ್ಮನೆಂಟ್ ಆಗಿರೋದಿಲ್ಲ. ಅಂಥವರಿಗೆ ಪರ್ಮನೆಂಟ್ ಆಗುವಂತಹ ಯೋಗ, ಸುಯೋಗ ಕೂಡಿ ಬರ್ತಾ ಇದೆ. ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಕೆಲವೊಬ್ಬರು UPSC, IAS, KS ಎಲ್ಲ ಕ್ಲಿಯರ್ ಮಾಡ್ಕೋತೀರಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಬಹಳ ಶ್ರೇಷ್ಠವಾದ ವಾರ, ಯಾವ ತೊಂದರೆಯೂ ಇಲ್ಲ, ಅದ್ಭುತವಾದಂಥ ಒಂದು ಫಲ ಬರುವಂತಹ ವಾರ. ಹಣಕಾಸು ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಸ್ಲೋ ಬಟ್ ಸ್ಟಡಿ, ಅಂದರೆ ನಿಧಾನಕ್ಕೆ ಫಿನಾನ್ಸ್ ಬರುತ್ತೆ. ಇಲ್ಲಿ ನಿಮಗೊಂದು ಸೂಚನೆ ಏನು ಕೊಡ್ತಾ ಇದೆ ಅಂತಂದರೆ ಗ್ರಹಗತಿಗಳು, ದಯಮಾಡಿ ಸೇವಿಂಗ್ನ ಹತ್ರ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ, ಲ್ಯಾವಿಶ್ ಆಗಿ ಓವರ್ ಸ್ಪೆಂಡ್ ಮಾಡಬೇಡಿ ಅನ್ನೋದ್ರ ಸೂಚನೆ ಕೊಡ್ತಾ ಇದೆ. ಇನ್ನು ಮನೆಯಲ್ಲಿ ದಾಂಪತ್ಯ ಹೊಂದಾಣಿಕೆ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಏನಾಗುತ್ತೆ ಅಂತಂದರೆ ಸಪೋರ್ಟ್ ಚೆನ್ನಾಗಿರುತ್ತೆ. ನಾವಿದೀವಿ ಮಾಡಿ ಮುನ್ನುಗ್ಗಿ ಅನ್ನುವಂಥದ್ದು. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ತುಂಬ ಒಂದು ಸಪೋರ್ಟ್ ಮಾಡುವಂತಹ ವಾರ. ಮಕ್ಕಳು ಕೂಡ ನಿಮ್ಮ ಮನಸ್ಸಿಗೆ ಮುದ ಕೊಡುವಂತಹ ವಾರ. ಅವರ ಎಜುಕೇಷನ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಮುನ್ನುಗ್ಗಿ ಒಂದು ಶೀಲ್ಡ್, ಮೆಡಲ್, ಪ್ರೈಸ್ ತರುವಂತಹ ವಾರ. ಬಹಳ ಚೆನ್ನಾಗಿರುತ್ತೆ ಈ ವಾರ ಮನೆಯಲ್ಲಿ, ಸಂತೋಷದ ವಾತಾವರಣ. ಇನ್ನು ಎಜುಕೇಷನ್ ಸ್ಟೂಡೆಂಟ್ಸ್ಗೆ ಅಂತ ಬಂದಾಗ ಮಿಕ್ಸ್ಡ್ ಅಂತ ಹೇಳ್ಬೋದು. ಅಂದರೆ ಒಂದು 2-3 ದಿವಸ ಸ್ಟೂಡೆಂಟ್ಸ್ಗೆ ನಿಮ್ಮ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ. ಇನ್ನೊಂದು 2-3 ದಿವಸ ಒಂದು ಸ್ವಲ್ಪ ಫ್ರೆಂಡ್ಸು ನಿಮ್ಮನ್ನು ಡಿವಿಯೇಷನ್ ಮಾಡುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ತಲೆನೋವು, ಮೈಕೈ ನೋವು, ಆರೋಗ್ಯ ಹದಗೆಡುವಂಥದ್ದು, ಜ್ವರ, ನೆಗಡಿ, ಕೆಮ್ಮು, ಒಂದು ಗಂಟ್ಲು ಥ್ರೋಟ್ ಇನ್ಫೆಕ್ಷನ್ನು, ಹೊಟ್ಟೆ ನೋವು, ಈ ಥರದ್ದು ಸ್ಟೂಡೆಂಟ್ಸ್ಗೆ ಸ್ಟಡಿಯಿಂದ ನಿಮ್ಮ ಫೋಕಸ್ ಔಟ್ ಆಗುತ್ತೆ. ಅದನ್ನು ಜಾಗೃತಿಯಾಗಿ ಪೇರೆಂಟ್ಸ್ಗಳು ಮತ್ತು ವಿದ್ಯಾರ್ಥಿಗಳು ನೋಡ್ಕೋಬೇಕಾಗತ್ತೆ. ಆರೋಗ್ಯ ಅಂತ ಬಂದಾಗ ಈ ರಾಶಿಯವ್ರಿಗೆ ಏನಾಗ್ತಾ ಇದೆ, ಮಂಗಳ 10ನೆಯ ಒಂದು ಮನೆಗೆ ಎಂಟ್ರ್ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ, ಎನರ್ಜಿ ಡೌನ್ ಆಗುತ್ತೆ. ಒಂದು ಚೂರು ನಿಮಗೆ ಮತ್ತೆ ನೀವು ಎಲ್ಲ ನಿಮ್ಮ ಎನರ್ಜಿಯನ್ನು ಗ್ಯಾದರ್ ಮಾಡಿಕೊಂಡು ಒಂದು ಜೀವನದ ಹೋರಾಟಕ್ಕೆ ಸಜ್ಜಾಗಬೇಕಲ್ಲ, ಅಂಥದ್ದು. ಸಾಕಪ್ಪ ಯಾಕೆ ಇದೆಲ್ಲ ಅನ್ನೋದೊಂದು ಬಂದುಬಿಡುತ್ತೆ ಒಂದೊಂದು ಟೈಮಿಗೆ. ಇಷ್ಟೆಲ್ಲ ಹೋರಾಡಬೇಕಾ, ಇಷ್ಟೆಲ್ಲ ಕೆಲಸ ಮಾಡಬೇಕಾ? ಅದು ಮಂಗಳನಿಂದ ಆಗುವಂಥದ್ದು. ಧೃತಿಗೆಡಬೇಡಿ, ಧೈರ್ಯಗೆಡಬೇಡಿ, ಮುನ್ನುಗ್ಗಿ ಒಳ್ಳೆಯ ದಿನಗಳು ಬರಲಿಕ್ಕಿದೆ. ಅದೇ ರೀತಿಯಾಗಿ ಇನ್ನು ನೋಡಿ, ರೆಮಿಡೀಸ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಈ ಬರುವಂಥ ಶುಕ್ರವಾರ ವೀಕ್ಷಕರೇ, ನಿಮ್ಮ ಮನೆಯಲ್ಲಂತೂ ಮಾತೆ ಮಹಾಲಕ್ಷ್ಮಿಯ ಫೋಟೋ ವಿಗ್ರಹ ಇದ್ದೇ ಇರುತ್ತೆ. 2 ನೈವೇದ್ಯ ಮಾಡೋಕ್ಕೆ ಹೇಳ್ತೀನಿ ನಿಮಗೆ. ಒಂದು ಬಿಳಿ ಕಲ್ಲು ಸಕ್ಕರೆ, ಆಮೇಲೆ ಇನ್ನೊಂದು ಅಕ್ಕಿ, ಕಡಲೆಬೇಳೆ, ಬೆಲ್ಲ ಹಾಕಿದಂಥ ಪಾಯಸ ಅಥವಾ ಬಿಳಿ ಕಲ್ಲು ಸಕ್ಕರೆ, ಕರಣೆ ಸಕ್ಕರೆ ಅಂತ ಹೇಳ್ತೀವಿ. ಈ 2ರಲ್ಲಿ ಒಂದನ್ನು ನೈವೇದ್ಯ ಮಾಡಿಬಿಟ್ಟು 108 ಸಲ ಶ್ರೀಂ ಎನ್ನುವ ಬೀಜ ಮಂತ್ರ ಹೇಳಿ ನೋಡಿ. ಒಂದು ವಾರದಲ್ಲಿ ಆಕಸ್ಮಿಕ ಧನಲಾಭ ಆಗದೇ ಇದ್ದರೆ ಹೇಳಿ ಈ ರಾಶಿಯವರು. ಬಹಳ ಒಳ್ಳೆಯ ಅದ್ಭುತ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇನ್ನು ರಾಹುಕೇತು ಒಂದು ಸ್ವಲ್ಪ ನಿಮ್ಮನ್ನು ಚಿತ್ತ ಚಂಚಲ ಮಾಡ್ತಾ ಇದ್ದಾರೆ, ಡಿಸ್ಟರ್ಬಾನ್ಸ್, ನೀವು ಹೋಗುವಂಥ ದಾರಿಗೆ ಅಡೆತಡೆ ಹಾಕ್ತಾ ಇದ್ದಾರೆ. ಅದಕ್ಕೂ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿರುವಂತಹ ದೇವರ ಮನೆಯಲ್ಲಿ ಗಣೇಶನ ವಿಗ್ರಹ ಇದ್ದರೆ ಬರುವಂತಹ ಬುಧವಾರ 21 ಗರಿಕೆಯನ್ನು ಸಮರ್ಪಣೆ ಮಾಡಿ. 1 hour 2 hour ಗಣೇಶನ ವಿಗ್ರಹದ ಹತ್ರ ಅಥವಾ ಫೋಟೋದ ಹತ್ರ ಗರಿಕೆ ಇಟ್ಬಿಟ್ಟು ವಾಪಸ್ ಆ ಗರಿಕೆ ತೊಗೊಂಡು ಮನೆಯ ಸದಸ್ಯರೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. 1 ವಾರ ಪೂರ್ತಿ ಆ ಗರಿಕೆ ನಿಮ್ಮ ಹತ್ರ ಇರಲಿ. 1 ವಾರ ಆದಮೇಲೆ ನೆಕ್ಸ್ಟ್ ಬುಧವಾರ ಮರದ ಕೆಳಗಡೆ ಹಾಕಿ. ವಾರ ಪೂರ್ತಿ ರಾಹು ದೋಷ, ಕೇತು ದೋಷದಿಂದ ನೀವು ಬಚಾವಾಗ್ತೀರ. ಇಲ್ಲಿ ಏನಾಗುತ್ತೆ ಅಂದರೆ, ವೃಷಭ ರಾಶಿಯವರಿಗೆ ರಾಹುಕೇತು ದೋಷ ಎಷ್ಟು ಕಾಡಿಸುತ್ತೆ. ಸುಮ್ಮನೆ ನೀವು ಒಂದು ಜೀವನದ ದಾರಿಯಲ್ಲಿ ಹೋಗ್ತಾ ಇದ್ರು, ನಿಮ್ಮ ಫ್ರೆಂಡ್ಸ್ ಬಂದು ಡಿವಿಯೇಷನ್ ಮಾಡು, ನಮಗೆ ಸಾಲ ಕೊಡಿಸ್ರಿ, ಸಾಲಕ್ಕೆ ಜಾಮೀನಾಗ್ರಿ, ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಕೊಡ್ರಿ, ವಾಪಸ್ಸೇ ಕೊಡಲ್ಲ.
ಇದ್ದಕ್ಕಿದ್ದ ಹಾಗೆ ನಿಮ್ಮ ಪಕ್ಕದ ಮನೆಯವರು ರಿಲೇಟಿವ್ಸ ಬಂದು ನಾನು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ, ನಿಮ್ಮ ಗೋಲ್ಡ್ ಬ್ಯಾಂಗಲ್ ಕೊಡಿ ಅನ್ನೋದು, ಅವರು ಅದನ್ನು ವಾಪಸ್ಸೇ ಕೊಡೋದಿಲ್ಲ. ಈ ರೀತಿಯಾದಂತಹ ಈ ಫೋಟೋ ಪ್ಲ್ಯಾನೆಟ್ಗಳ ಕಾಡಾಟ ಇರುತ್ತೆ ಈ ವಾರ. ಹಾಗಾಗಿ ಯಾರಿಗೂ ಓವರ್ ಪ್ರಾಮಿಸ್ ಮಾಡಬೇಡಿ, ಫಾಲ್ಸ್ ಪ್ರಾಮಿಸ್ ಮಾಡಬೇಡಿ. ಈ ಫೋಟೋ ಪ್ಲ್ಯಾನೆಟ್ ಬಹಳ ಅಂದರೆ ನಿಮ್ಮ ಈ ಕೈಗೆ ಆಯಿತು ಅನ್ನೋ ಅಷ್ಟರಲ್ಲಿ ಕಿತ್ಕೊಂಡು ಹೋಗುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ವೃಷಭ ರಾಶಿಯವರು ಜಾಗೃತವಾಗಿರಬೇಕಾಗತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಈ ಗಜೇಂದ್ರ ಮೋಕ್ಷ, ವಿಷ್ಣು ಸಹಸ್ರನಾಮ, ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ನಿಮಗೆ ಆದಾಗ ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಶುಭ ಸಮಾಚಾರ ನಿಮಗೆ ಬರುತ್ತೆ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೇ ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಅನ್ನೋದರ ಬಗ್ಗೆ ಒಂದು ಸಣ್ಣ ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನ ನೋಡಿ. ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ಈ ವಾರ ಕ್ವೈಟ್ ಆಗಿ, ಕಾಮಾಗಿ, ಪೀಸ್ಫುಲ್ ಆಗಿ ಹೋಗುತ್ತೆ. ಯಾವ ಚಿಂತೆ ಬೇಡ. ಒಂದೇನಪ್ಪ ಅಂತಂದರೆ ಇಲ್ಲಿ ಗ್ರಹಗತಿಗಳು ನಿಮಗೆ ಈ ವಾರ ಮಿಥುನ ರಾಶಿಯವರಿಗೆ ಒಂದು ಸಮಾಧಾನ, ಅಭಿವೃದ್ಧಿ, ನೆಮ್ಮದಿ ಎಲ್ಲವನ್ನ ತಂದುಕೊಡ್ತಾ ಇದೆ. ಆದರೆ ಒಂದನ್ನು ಅದು ಕೇಳುತ್ತೆ ನಿಮಗೆ, ಸ್ಟೇ ಫೋಕಸ್ಡ್. ಫೋಕಸ್ ಬೇಕು ಅಂತ ಕೇಳುತ್ತೆ. ಆ ಫೋಕಸ್ ಇಲ್ಲ ಅಂತಂದರೆ ಈ ವಾರ ನಿಮ್ಮ ಕೈಗೆ ಬರುವಂತಹ ಒಂದು ಲಾಭ, ಹಣ, ಯಶಸ್ಸು, ಖ್ಯಾತಿ ಝೀರೋ ಆಗುತ್ತೆ. ಹಾಗಾಗಿ ನೀವು ಫೋಕಸ್ಸಿಂದ ವರ್ಕ್ ಮಾಡಲೇಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವೀಗ ಹೈವೇಯಲ್ಲೋ ಎಲ್ಲೋ ರೋಡಲ್ಲೋ ಕಾರು ಅಥವಾ ಏನೋ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ವಾಹನವನ್ನು. ಫೋಕಸ್ ಬೇಕಲ್ಲ. ಫೋಕಸ್ ಔಟ್ ಆಯಿತು ಅಂದರೆ ಏನಾಗುತ್ತೆ? ಅದು ಮುಂದೆ ಹೆಚ್ಚಿನ ಅವಘಡಗಳಿಗೆ, ಅಪಘಾತಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಫೋಕಸ್ ಇರಬೇಕು. ನೀವು ಮಾಡುವಂತಹ ಒಂದು ಸ್ಟಡಿಯಲ್ಲಿ, ಈ ಮಿಥುನ ರಾಶಿಯವರು ಈ ವಾರ ಮಾಡುವಂತಹ ವಿದ್ಯಾಭ್ಯಾಸ ಅಥವಾ ವೃತ್ತಿ, ವ್ಯಾಪಾರ, ನೌಕರಿಯಲ್ಲಿರುವಂಥವರು ಫೋಕಸ್, ನಿಮ್ಮ ಕೆಲಸದಲ್ಲಿ ಫೋಕಸ್ ಮಾಡಿ, ಹೆಚ್ಚಿನ ಫೋಕಸ್ ಮಾಡಿ. ಅನಾವಶ್ಯಕ ವೃಥ ಬೇರೆ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಫೀಸ್ ಗಾಸಿಪ್ಪಲ್ಲಿ ಇನ್ವಾಲ್ವ್ ಆಗಬೇಡಿ. ಯಾಕೆ ಬೇಕು ಹೇಳಿ? ಸುಮ್ಮನೆ ಅವ್ರವರು ಏನೇನೋ ಇಬ್ಬರು ಮಾತಾಡ್ಕೋತಾ ಇರ್ತಾರೆ, ನೀವು ಅಲ್ಲಿ ಹೋಗಿ ಮೂಗು ತೋರಿಸಿ ಅವ್ರು ನಿಮ್ಮ ಮೇಲೆ ಹಾಕಿ ಯಾಕೆ ಬೇಕಪ್ಪ ನಿಮಗೆ? ಮಿಥುನ ರಾಶಿಯವರಿಗೆ ಇಂಥದ್ದಾಗತ್ತೆ, ಜಾಗ್ರತೆ. ಈ ವಾರ ಅಂತೂ ಮಿಥುನ ರಾಶಿಯವರು ನಿಮ್ಮ ಅಕ್ಕಪಕ್ಕದ ಮನೆಯವರ ಸುದ್ದಿಗೆ ಹೋಗಬೇಡಿ. ಅವರೇನಾದರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥ ಸಾಧ್ಯತೆ ಇದೆ. ಮನಸ್ಸಿಗೆ ನೋವಾಗುತ್ತೆ ನಿಮಗೆ. ಬರೆದಿಟ್ಕೊಳ್ಳಿ. ಇದಾಗಲಿಲ್ಲ ಅಂದರೆ ಕೇಳಿ. ಸ್ವಲ್ಪ ಜಾಗ್ರತೆಯಾಗಿರಿ ಇದ್ರ ಬಗ್ಗೆ. ಇನ್ನು ಹಣಕಾಸು ಅಂತ ಬಂದಾಗ ಮಾಡ್ರೇಟ್ ಆಗಿರುತ್ತೆ. 25ನೇ ತಾರೀಕಿಗೆ ಮಿಥುನ ರಾಶಿಯವರಿಗೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ರಿಸ್ಕ್ ಬರುತ್ತೆ. ಯಾವುದೋ ಒಂದು ಲಿಂಕನ್ನು ಒತ್ತಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಆ ಥರ ಫೈನಾನ್ಷಿಯಲ್ ಫ್ರಾಡ್ ಲಿಂಕ್ ಬರುತ್ತೆ. ಗೊತ್ತಿಲ್ಲದೆ ಒತ್ತಿ ಬಿಡ್ತೀರಾ. ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಹ್ಯಾಕ್ ಆಗುವಂಥದ್ದು ಅಥವಾ ಅನಾವಶ್ಯಕವಾಗಿ ಹಣವನ್ನು ಕಳ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಬಹಳ ಜಾಗೃತಿಯಾಗಿರಬೇಕು. ಇನ್ನು ನಿಮ್ಮ ಪ್ರೀತಿ, ಸಂಬಂಧ, ಮನೆತನ, ಕೌಟುಂಬಿಕ ಜೀವನ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಒಂಚೂರು ಟೆನ್ಷನ್ಗಳು. ನಿಮ್ಮ ಹೆಂಡತಿ ಹೇಳ್ಬೋದು, ಇಲ್ಲ ನಮ್ಮ ಸ್ವಲ್ಪ ಈ ಥರ ನಮ್ಮ ತವರು ಮನೆ ಕಡೆಗೆ ಏನೋ ಒಂದು ಫಿನಾನ್ಷಿಯಲ್ ರಿಲೇಟೆಡ್ ಇದೆ, ಅವ್ರಿಗೊಂಚೂರು ಲೋನ್ ಕೊಡಿಸ್ತೀರಾ. ಅಥವಾ ಗಂಡನೇ ಹೆಂಡತಿಗೆ ಹೇಳ್ಬೋದು, ಈ ಥರ ನೋಡಿ ತವರು ಮನೆ ಕಡೆಯಿಂದ ಒಂಚೂರು ಏನೋ ಒಂದು ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಆಗಬಹುದಾ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟದ್ದು ಗಂಡ ಹೆಂಡತಿಯ ನೋಡಿ ಒಂಚೂರು ವಿರಸಕ್ಕೆ ಕಾರಣ ಆಗ್ಬೋದು. ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. ಬಟ್ ಏನೋ ಹೇಳ್ತಾರಲ್ಲ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ, ಆ ಥರ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ ಅದ್ರ ಬಗ್ಗೆ. ಇನ್ನು ಆ ವಿದ್ಯಾರ್ಥಿಗಳಿಗೆ ಅಂತ ನೋಡ್ಲಿಕ್ಕೆ ಬಂದಾಗ ಇಲ್ಲಿ ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ,
ಎಕ್ಸ್ಟ್ರಾ ಫೋಕಸ್ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ, ಡಿಸಿಪ್ಲಿನ್ ಬೇಕಾಗುತ್ತೆ. ಡಿಸಿಪ್ಲಿನ್ ಮತ್ತು ಇದು ಇಲ್ಲ ಅಂದರೆ, ಫೋಕಸ್ ಇಲ್ಲ ಅಂದರೆ ಈ ವಾರ ವಿದ್ಯಾರ್ಥಿಗಳಿಗೆ ಕೆಲಸ ಕೆಡುತ್ತೆ. ನೀವು ನಿಮ್ಮ ಶಿಕ್ಷಕರಿಂದ ನೀವು ಬೈಗುಳವನ್ನು ತಿನ್ನಬೇಕಾಗತ್ತೆ, ಅವರು ರಿಮಾರ್ಕ್ ಬರೆದು ಕಳಿಸ್ತಾರೆ, ಮನೆಯಲ್ಲಿ ಪೇರೆಂಟ್ಸ್ಗಳ ಹತ್ರ ಬಯಸ್ಕೋಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಆರೋಗ್ಯ ಅಂತ ಬಂದಾಗ ಈ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನರಿಶ್ಮೆಂಟ್ ಬೇಕಾಗತ್ತೆ. ಅಂದರೆ ಯಾವ ರೀತಿಯಾಗಿ, ತುಂಬ ದಿವಸದಿಂದ ಆಫೀಸು ಕಚೇರಿ ಅದು ಬಿಸ್ನೆಸ್ ಅಂತ ಹೇಳಿ ಇನ್ವಾಲ್ವ್ ಆಗಿದ್ದೀರಾ. ಒಂದು ಸಣ್ಣ ಬ್ರೇಕ್ ತೊಗೊಂಡು ನಿಮ್ಮ ಫ್ಯಾಮ್ಲಿಯನ್ನು ಕರ್ಕೊಂಡು ಒಂದು ಚಿಕ್ಕದಾದಂಥ 1 ದಿವಸ 2 ದಿವಸ ಟೂರ್ಗೆ ಹೋಗಿ ಬನ್ನಿ, ಟ್ರಿಪ್ಪಿಗೆ ಹೋಗಿ ಬನ್ನಿ. ನೀವು ಕೂಡ ನರಿಶ್ ಆಗ್ತೀರಾ, ಒಂದು ರೀತಿಯಾದಂಥ ಫ್ಲರಿಶ್, ಒಂದು ಮೈಂಡ್ ಫ್ರೆಶ್ ಆಗುತ್ತೆ, ಒಂದು ಕೂಲ್ ಆಗುತ್ತೆ. ಒಂದು ಪ್ರಕೃತಿಯ ಜೊತೆಗೆ ಅದರಲ್ಲಿ ನೀವು ಯಾವುದೋ ಒಂದು ಸಮುದ್ರಕ್ಕೆ ಹೋಗೋದು, ಆ ಬೀಚಲ್ಲಿ ಕೂತ್ಕೊಳ್ಳೋದು, ಹಾಗೆಯೇ ಅಲ್ಲಿ ಬರುವಂತಹ ಅಲೆಯನ್ನು ನೋಡ್ತಾ ನೋಡ್ತಾ, ಅದು ಯಾಕೆ ಇದ್ರ ಹಿಂದೆ ಒಂದು ರಹಸ್ಯ ಇದೆ ವೀಕ್ಷಕರೇ. ಯಾಕೆ ಆಗಿನ ಕಾಲದ ಜನರು ಹೇಳ್ತಾ ಇದ್ರು, ಒಂದು ಸ್ವಲ್ಪ ಆಗಾಗ ಅಟ್ಲೀಸ್ಟ್ ವರ್ಷಕ್ಕೆ 1 ಸಾರಿ ಆದರೂ ನಾವು ಸಮುದ್ರ ದಂಡೆಯಲ್ಲಿ ಹೋಗಿ ಕೂತ್ಕೋಬೇಕು ಮತ್ತು ಆ ಅಲೆಗಳನ್ನು ನೋಡಬೇಕು ಅಂಥೇಳಿ. ಯಾಕೆ ಹೇಳಿ? ಇದರ ಹಿಂದೆ ಒಂದು ವೇದಿಕ್ ಆಸ್ಟ್ರಾಲಜಿ ರಹಸ್ಯ ಇದೆ. ಆ ಸಮುದ್ರದ ಅಲೆಗಳೇನು ಬರುತ್ತಲ್ಲ, ಅವುಗಳಿಗೆ ನಾವು ಅಫರ್ಮೇಷನ್ ಮಾಡಬೇಕಂತೆ, ನನ್ನ ಜೀವನದಲ್ಲಿರುವಂತಹ ದುಃಖ, ದುಗುಡ, ದುನ್ಮಾನ, ಕಷ್ಟ ಎಲ್ಲವನ್ನ ನೀನು ಹಾಗೇ ಎಳ್ಕೊಂಡು ಹೋಗ್ಬಿಡು ಸಮುದ್ರದ ಒಳಗಡೆ ಅಂಥೇಳಿ ಅಫರ್ಮೇಷನ್ ಕೊಡಬೇಕಂತೆ. ಸಮುದ್ರದ ಅಲೆಗಳನ್ನ ಅಂದರೆ ನೀವೇನು ಕೂತಿರ್ತೀರ ದಡದಲ್ಲಿ, ಸುಮಾರು ದೂರದಲ್ಲಿ ಬರುತ್ತೆ. ನಿಮ್ಮ ದುಗುಡ ದುಮ್ಮಾನ ದುಃಖವನ್ನು ಅದು ಎಳ್ಕೊಂಡು ಹಾಗೇ ಸುಮಾರು ದೂರಕ್ಕೆ ಒಳಗಡೆ ಹೋಗುತ್ತೆ. ನೀವು ಒಂದು ಅರ್ಧ ಗಂಟೆ 1 ಗಂಟೆ ಸಮುದ್ರ ದಡದಲ್ಲಿ ಬೀಚಲ್ಲಿ ಕೂತು ಎದ್ದು ವಾಪಸ್ ಬನ್ನಿ. ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್, ಹ್ಯಾಪಿ, ಟೆನ್ಷನ್ ಫ್ರೀ. ಅಂತಹ ಅದ್ಭುತ ರೆಮಿಡಿ ಅದು. ಅಂಥದ್ದೆಲ್ಲ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಈ ಒಂದು ರಾಶಿಯವರಿಗೆ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಶುಭ, ಮೆಂಟಲ್ ಕ್ಲಿಯರಿಟಿ ಸಿಗುತ್ತೆ. ನಿರ್ಧಾರ ತಗೋಬೇಕಾದ್ರೆ ಆತುರತೆ ಇರೋದಿಲ್ಲ. ಸಮಾಧಾನವಾಗಿ ಕೂತ್ಕೊಂಡು ನಿಧಾನವಾಗಿ ಅಳೆದು ತೂಗಿ ಯೋಚನೆಗಳನ್ನು ಮಾಡಿ ನಿರ್ಧಾರ ತಗೋತೀರ. ಇನ್ನು ನಿಮಗೆ ಈ ವಾರ ಬರುವಂತಹ ಬುಧವಾರ ಮನೆ ಹತ್ರ ಅಲ್ಲಿ ಇಲ್ಲಿ ಏನಾದರೂ ಹಸುಗಳಿದ್ದರೆ ನಿಮ್ಮ ಕೈಯಾರೆ ಹಸಿರು ಹುಲ್ಲನ್ನು ತಿನ್ನಿಸುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ, ಬಹಳ ಶುಭ. ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸುವಾಗ ನಿಮ್ಮ ಅಂಗೈಗೆ ಅದರ ನಾಲ್ಗೆ ಟಚ್ ಆಗಬೇಕು. ಅದು ನಿಮಗೆ ಈ ವಾರ ನಿಮ್ಮ ಮೈ, ಮನಸ್ಸು, ಸಪ್ತ ಚಕ್ರಗಳು ಎಲ್ಲದರಿಂದ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಳ್ಳುತ್ತೆ, ಹೀಲ್ ಮಾಡಿ. ಇಲ್ಲ ಗುರುಗಳೇ ಹಸು ಇಲ್ಲ ಮನೆ ಹತ್ರ ಅಂತಂದರೆ ಮನೆಯಲ್ಲಿಯೇ ಗಣೇಶನ ಆರಾಧನೆ ಮಾಡ್ಕೊಳ್ಳಿ. ಬುಧವಾರ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ, ಕಡಲೆ ಉಸಳೆ ನೈವೇದ್ಯವನ್ನು ಮಾಡಿ ನೋಡಿ, ಎಂತಹ ಒಳ್ಳೆಯ ಶುಭ ಫಲ ಬರುತ್ತೆ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಅಂದರೆ 23 ಫೆಬ್ರವರಿಯಿಂದ ಮಾರ್ಚ್ 2ರವರೆಗೆ ಏನೆಲ್ಲ ಘಟನೆಗಳು ನಡೀಬಹುದು ಅನ್ನೋದರ ಬಗ್ಗೆ ಸಣ್ಣ ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನ ನೋಡಿ. ಇಲ್ಲಿ ಮೇಜರಾಗಿ ನಿಮಗೆ 8ನೆಯ ಮನೆಗೆ ಸೂರ್ಯ, ಮಂಗಳ, ಬುಧ, ರಾಹು ಈ 4 ಗ್ರಹಗಳ ಯುತಿ ಆಗಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಜಾಗ್ರತೆ. ಕರ್ಕಾಟಕ ರಾಶಿಯವರಿಗೆ ಬಿಹೈಂಡ್ ದ ಸೀನ್ಸ್, ನಿಮ್ಮ ಬೆನ್ನ ಹಿಂದೆ ಆಫೀಸಿನಲ್ಲಿ, ಬಿಸ್ನೆಸ್ ಪ್ಲೇಸಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ, ನೆರೆಹೊರೆಯವರಲ್ಲಿ ನಿಮ್ಮ ಶತ್ರುಗಳು, ಹಿತಶತ್ರುಗಳು, ಗುಪ್ತ ಶತ್ರುಗಳು ಹುಟ್ಕೋತಾರೆ ಈ ವಾರ. ಬಹಳ ಜಾಗ್ರತೆಯಾಗಿರಬೇಕು. ಬೆಳ್ಳಗಿರುವುದು ಹಾಲಲ್ಲ,
ಇದನ್ನು ನೀವು ಪಾಲಿಸಲೇಬೇಕು. ನಿಮ್ಮ ಎದುರುಗಡೆ ತಂದ್ಬಿಟ್ಟು ಸುಣ್ಣದ ನೀರಿಟ್ಟು ಹಾಲು ಅಂತಂದ್ಬಿಟ್ರೆ ನಂಬಬೇಡಿ, ಪರೀಕ್ಷೆ ಮಾಡ್ಕೊಳ್ಳಿ. ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಿ ಜಾಗೃತಿಯಾಗಿ ಮುನ್ನಡೆಯುವಂತಹ ವಾರ ಕರ್ಕಾಟಕ ರಾಶಿಯಾಗಿರುತ್ತೆ. ಜಾಗ್ರತೆ ಬರೆದಿಟ್ಕೊಳ್ಳಿ, ಎಚ್ಚರವಾಗಿರಿ. ಸುಮ್ಮನೆ ಏನೋ ಡಾಕ್ಯುಮೆಂಟ್ಸ್ ತಂದು ಕೊಡ್ತಾರೆ ಅಂತ ಕಣ್ಣು ಮುಚ್ಕೊಂಡು ಸೈನ್ ಮಾಡಬೇಡಿ. 10 ಅಲ್ಲ 20 ಸಲ ಓದ್ಕೊಳ್ಳಿ. ಈ ವಾರ ನಿಮಗೆ ಬಂದೇ ಬರುತ್ತೆ ಕೆಲವೊಂದು ಪ್ರಪೋಸಲ್ಗಳು, ಯಾವುದೋ ನೆಗೆಟಿವ್ ಪ್ರಪೋಸಲ್ಗಳು. ನಮಗೆ ಸಾಲ ಬೇಕು, ಸಾಲಕ್ಕೆ ಜಾಮೀನಾಗಿ, ಅಥವಾ ಯಾವುದೋ ಸೈಟ್ ತಂದು ಕೊಟ್ಬಿಡ್ತಾರೆ, ಇದನ್ನು ನೋಡಿ ಇದನ್ನು ತೊಗೊಳ್ಳಿ ಚೆನ್ನಾಗಿದೆ ಅಂತ, ಲಿಟಿಗೇಷನ್ ಇರುವಂಥ ಸೈಟೇ ಆಗಿರುತ್ತೆ. ಹೀಗೆ ಮೋಸ ಹೋಗುವಂತಹ, ಶತ್ರು ಕಾಟ ಆಗುವಂತಹ ವಾರ ಕರ್ಕಾಟಕ ರಾಶಿಯವರಿಗೆ. ಜಾಗೃತಿಯಾಗಿರಬೇಕಾಗತ್ತೆ, ಇದ್ರ ಬಗ್ಗೆ ನೋಡ್ಕೊಳ್ಳಿ. ಹಣಕಾಸು ಅಂತ ಬಂದಾಗ ಒಂದು ಸ್ವಲ್ಪ ಸಾಲ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳು ನಿಮ್ಮ ಜೇಬಿಗೆ ಮತ್ತು ಕೈಗೆ ಭಾರ ಆಗ್ಬೋದು. ಅದೇ ರೀತಿ ದಾಂಪತ್ಯ ಅಂತ ಬಂದಾಗ ಮನೆಯಲ್ಲಿ ಒಂದು ಸ್ವಲ್ಪ 23ರಿಂದ 25ರ ಒಳಗೆ ಯಾವುದೋ ಒಬ್ಬ ಥರ್ಡ್ ಪರ್ಸನ್ನಿಂದ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಬಿರುಕು ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ, ಅದರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಏನಾಗುತ್ತೆ ಅಂತಂದರೆ, ನಿಮ್ಮ ಸ್ನೇಹಿತರೇ ಅಂದರೆ ವಿದ್ಯಾರ್ಥಿಗಳಿಗೆ ಅವರ ಸ್ನೇಹಿತರೇ ಹಿತಶತ್ರುಗಳಾಗಿ ಕನ್ವರ್ಟ್ ಆಗ್ತಾರೆ. ಇನ್ನೇನು ಅವರು ಓದಕ್ಕೆ ಕೂತ್ಕೋಬೇಕು, ಅವ್ರು ಬಂದು ಅವ್ರನ್ನ ಕರ್ಕೊಂಡು ಹೋಗಬೇಕು ಆಟ ಆಡೋದಕ್ಕೋ, ಮತ್ತೊಂದು ಸಿನಿಮಾಗೋ, ಮತ್ತೊಂದು ಟ್ರಿಪ್ಪಿಗೋ, ಅದಕ್ಕೋ ಇದು. ಹಾಗಾಗಿ ಈ ಒಂದು ವಿಷಯದಲ್ಲಿ ಜಾಗೃತಿಯಾಗಿರಿ. ದಯಮಾಡಿ ನಿಮ್ಮ ಸ್ನೇಹಿತರನ್ನು ಅವಾಯ್ಡ್ ಮಾಡಿ, ಸ್ಟಡಿ ಮೇಲೆ ಫೋಕಸ್ ಮಾಡಿ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಈ ವಾರ ಸ್ವಲ್ಪ ಮೂಡ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ಮೂಡ್ ಸ್ವಿಂಗ್ ಇರುತ್ತೆ. ಹಾಗೆ ಟೈಮನ್ನು ಮೀರಿ ಊಟ ಮಾಡ್ತೀರಾ, ತಿಂಡಿ ತಿಂತೀರಾ. ಬೆಳಗ್ಗೆ ಒಂದು 8ರಿಂದ 9 ಗಂಟೆ ಒಳಗಡೆ ತಿಂಡಿ ತಿನ್ನೋದು ಬಿಟ್ಬಿಟ್ಟು ಮಧ್ಯಾಹ್ನ 12 ಗಂಟೆಗೆ ತಿಂಡಿ ತಿಂದರೆ, 1 ಗಂಟೆಯಿಂದ 3 ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳೋದು ಬಿಟ್ಟು ಸಾಯಂಕಾಲ 5 ಗಂಟೆಗೆ ಊಟ ಮಾಡಿದರೆ, ಈ ರೀತಿಯಾದಂಥ ಅಸ್ತವ್ಯಸ್ತವಾದಂಥ ಲೈಫ್ ಸ್ಟೈಲ್ ಆಗುತ್ತೆ. ಇದ್ರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ನಿಮಗೆ ಈ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ, ಮೇಜರ್ ಯಾವ ದೈವದ ಮೊರೆ ಹೋಗಬೇಕು ಅಂತಂದರೆ, ನೀವು ಈ ವಾರ ವಿಶೇಷವಾಗಿ ವಿಷ್ಣುವಿನ ಆರಾಧನೆ. ಓಂ ನಮೋ ಭಗವತೆ ವಾಸುದೇವಾಯ. ಪ್ರತಿದಿನ ಮನೆಯಿಂದ ಹೊರಡಬೇಕಾದ್ರೆ 11 ಸಲ ಹೇಳ್ಕೊಂಡು ಹೊರಡಿ. ಅದರಲ್ಲೂ ಕೂಡ ಈ ರಾಶಿಯವರಿಗೆ ಈ ವಾರ ವಾಹನದಲ್ಲಿ ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ಅವಘಡ ಅಂತ ತೋರಿಸ್ತಾ ಇದೆ. ಅದರಿಂದ ಬಚಾವಾಗೋದಕ್ಕೆ ನೀವು ವಾಹನ ಹತ್ತಬೇಕಾದ್ರೆ ಮನೆಯಿಂದ ಪ್ರತಿದಿನ ಬೆಳಗ್ಗೆ 21 ಸಲ ವಾರ ಪೂರ್ತಿ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನೋ ಮಂತ್ರ ಹೇಳಿ ವಾಹನ ಹತ್ತಿ. ನಿಮ್ಮ ಕೂದಲು ಎಳೆಯೋ ಕೂಡ ಕೊಂಕೋದಿಲ್ಲ, ಸೇಫಾಗಿ ಮನೆಗೆ ಬರ್ತೀರಾ, ಯಾವ ತೊಂದರೆನೂ ಆಗೋದಿಲ್ಲ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಈ ವಾರದ್ದು ಅಂತ ನೋಡ್ಲಿಕ್ಕೆ ಬಂದಾಗ, ನೀವೇನು ಮಾಡಬೇಕಾಗತ್ತೆ, ಬರುವಂತಹ ಸೋಮವಾರ ಮತ್ತು ಗುರುವಾರ 2 ದಿವಸನೂ ಶಿವಾಲಯ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 ಲೀಟರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಟ್ಟು ಅಲ್ಲೇನೆ ಕೂತ್ಕೊಂಡು 108 ಸಲ ಓಂ ನಮಃ ಶಿವಾಯ ಅಂತ ಹೇಳಿ ಬನ್ನಿ. ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ಈ ವಾರದಲ್ಲಿ ಗುಡ್ ನ್ಯೂಸ್ ಬರಲೇಬೇಕು, ಈಶ್ವರನ ಕೃಪೆ ನಿಮ್ಮ ಮೇಲೆ ಆಗಲೇಬೇಕು. ಇನ್ನೂ ಹೆಚ್ಚಿನ ಫಲ ಬೇಕು ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವೀಕ್ಷಕರೇ, ಆಂಜನೇಯನ ಪವಮಾನ ಜಗದ ಪ್ರಾಣ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೇ ಕೇಳಿ, ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿ ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದೇ ಫೆಬ್ರವರಿ 23ರಿಂದ ಮಾರ್ಚ್ 2ನೇ ತಾರೀಕಿನವರೆಗೆ ಜೀವನದಲ್ಲಿ ಏನೆಲ್ಲ ಘಟನೆಗಳು, ಡೆವಲಪ್ಮೆಂಟ್ಗಳು ನಡೆಯಬಹುದು ಅನ್ನೋದರ ಒಂದು ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ ನೋಡಿ. ಈ ವಾರ 10ನೇ ಮನೆ ಕರಿಯರ್ ತೋರಿಸುತ್ತೆ. ವೃತ್ತಿ, ವ್ಯಾಪಾರ, ಬಿಸಿನೆಸ್, ಪಾರ್ಟ್ನರ್ಶಿಪ್ ಎಲ್ಲವನ್ನ ತೋರಿಸುವಂತಹ ಮನೆ.
ಈ ಮನೆಗೇನಾಗಿದೆ ಅಂತಂದರೆ ಗ್ರಹಗಳ ಯುತಿ ಆಗಿರೋದು ನಾನು ಆಲ್ರೆಡಿ ನಿಮಗೆ ಒಂದು ವಾರದಿಂದ ಹೇಳ್ತಾ ಇದ್ದೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ 5 ಗ್ರಹಗಳ ಯುತಿಯಾಗಿದೆ, 41 ದಿವಸ ರಾಜಯೋಗ ರೂಪುಗೊಳ್ಳುವಂಥದ್ದು ಅಂತ ಹೇಳಿ. ಅದರ ಎಫೆಕ್ಟ್ ಈ ವಾರ ಕೂಡ ಮುಂದುವರಿತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ ಪ್ರೊಫೆಷ್ನಲ್, ನೀವು ಕೆಲಸ ಕಾರ್ಯ ಮಾಡುವಂತಹ ಸ್ಥಳದಲ್ಲಿ ಒಂದು ಸ್ವಲ್ಪ ಸಂದಿಗ್ಧತೆ, ಡ್ಯುಯಲ್ ಮೈಂಡ್, ಅಂದರೆ ಇದನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಸಂದಿಗ್ಧತೆಗಳು ಕಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಬುಧ ಕೂಡ ನಿಮಗೆ 7ನೇ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗ್ತಿರೋದ್ರಿಂದ ಹೊಸ ಹೊಸ ಕ್ಲೈಂಟ್ಸ್ಗಳು ಪರಿಚಯ ಆಗ್ತಾರೆ. ಅದರಲ್ಲಿ ಹೇಗಿರುತ್ತೆ ಅಂತಂದರೆ 10 ಜನ ಪರಿಚಯ ಆದರೆ ಒಬ್ಬ ಕ್ಲೈಂಟ್ ಮಾತ್ರ ನಿಮಗೆ ಯೋಗ್ಯವಾದಂತಹ ಸ್ಥಾನದಲ್ಲಿ ನಿಲ್ತಾರೆ. ಇನ್ನು 9 ಜನ ಕ್ಲೈಂಟ್ಸ್ಗಳನ್ನು ನೀವು ಅಳೆದು ತೂಗಿ ಶೀಘ್ರದಲ್ಲಿಯೇ ದೂರ ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಆ 9 ಜನ ಕ್ಲೈಂಟ್ಸ್ ಜೊತೆಗೆ ಮಿಸ್ಕಮ್ಯುನಿಕೇಷನ್ ಆಗಿ ಅದೊಂಚೂರು ಗಡಿಬಿಡಿ ಗಜಿಬಿಜಿ ವಾತಾವರಣ ನಿರ್ಮಾಣ ಆಗಬಹುದು. ಯಾಕೆಂದರೆ ಬುಧ ರೆಟ್ರೋಗ್ರೇಡ್ ಆಗಿದೆ. ಕಮ್ಯುನಿಕೇಷನಲ್ಲಿ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಮಾಡಿ ತೊಂದರೆಗೆ ಈಡು ಮಾಡುವಂತಹ ವಾತಾವರಣ ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಇನ್ನು ಶನಿ ಭಗವಾನರು 8ನೇ ಮನೆಗೆ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ಲೋನೆಸ್, ಅಂದರೆ ಪ್ರಗತಿ ಏಳಿಗೆಯನ್ನು ನಿಧಾನಗತಿಯಲ್ಲಿ ಮಾಡಿಸುವಂಥದ್ದು. ಆದರೆ ಅದು ಏನು ಕೇಳ್ತಾ ಇದೆ ಅಂತಂದರೆ ಶನಿಗ್ರಹ ಸೀರಿಯಸ್ ಎಫರ್ಟ್ ಹಾಕಿ ಅಂತ ಕೇಳ್ತಾ ಇದೆ. ಸೀರಿಯಸ್ ಎಫರ್ಟ್ ಹಾಕಿದರೆ ನಾನು ನ್ಯಾಯಯುತವಾಗಿ ನಾನು ಫಲ ಕೊಡ್ತೀನಿ ಅಂತ ಹೇಳುವಂಥದ್ದು. ಇನ್ನು ಹಣಕಾಸು ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಹೊಸ ಹೊಸ ಅವಕಾಶ, ಅಪಾರ್ಚುನಿಟೀಸ್ಗಳಿಗೆ ಹೊಸ ದ್ವಾರಗಳನ್ನು ಓಪನ್ ಮಾಡುವಂಥದ್ದು. ಅದೇ ರೀತಿ ಶುಕ್ರ ಕೂಡ ನೋಡಿ, ಇದು 8ನೇ ಮನೆಗೆ ಮೂವ್ ಆಗುವಂಥದ್ದು ಮಾರ್ಚ್ 1. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಫಿನಾನ್ಷಿಯಲ್ ಡೆವಲಪ್ಮೆಂಟ್ಗಳನ್ನು ಕೂಡ ಅದು ತೆಗೆದುಕೊಂಡು ಬರುತ್ತೆ. ಇನ್ನು ಒಂದು ಸ್ವಲ್ಪ ಹೆಚ್ಚಿನ ಖರ್ಚುಗಳಿಗೂ ಕೂಡ ಅದು ದಾರಿ ಮಾಡುವಂಥದ್ದು. ಮನೆಯಲ್ಲಿ ದಾಂಪತ್ಯ ಹೊಂದಾಣಿಕೆ, ಸುಮಧುರ ವಾತಾವರಣವನ್ನು ನೋಡಲಿಕ್ಕಾಗಿ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಅಂತ ತೋರಿಸ್ತಾ ಇದೆ. ಅದನ್ನು ಒಂದು ಸ್ವಲ್ಪ ಹ್ಯಾಂಡಲ್ ಮಾಡಿಕೊಳ್ಳುವಂಥದ್ದು. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ 7ನೇ ಮನೆಗೆ ಸೂರ್ಯ ನಿಮ್ಮ ರೂಲಿಂಗ್ ಪ್ಲ್ಯಾನೆಟ್ ಆಗಿರುತ್ತೆ, ಅದು ಬಂದಿದೆ. ಹಾಗಾಗಿ ಇಲ್ಲಿ ಒಂದು ರೀತಿಯ ರೆಸ್ಟ್ಲೆಸ್ನೆಸ್, ಇನ್ನೂ ಹೆಚ್ಚಿನ ಒತ್ತಡ, ಕಾರ್ಯದಲ್ಲಿ ವಿಳಂಬ, ಕೆಲವೊಂದು ಅನ್ವಾಂಟೆಡ್ ಸಿಚುವೇಶನ್ಗಳು ಅಥವಾ ಒತ್ತಡದ ಸ್ಥಿತಿ ನಿರ್ಮಾಣ, ಔಟ್ ಆಫ್ ಕಂಟ್ರೋಲ್ ಹೋಗುವಂಥದ್ದು ಬರುತ್ತೆ. ಹಾಗಾಗಿ ಸೂರ್ಯ ಭಗವಾನರಿಗೆ ಬೆಳಗ್ಗೆ ಅರ್ಘ್ಯವನ್ನು ಕೊಡುವಂಥದ್ದು, ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳಿ ಮನೆಯಿಂದ ಹೊರಗಡೆ ಹೊರಡುವಂಥದ್ದು ಸೂರ್ಯನಿಂದ ರಕ್ಷಣೆ ಕೊಡುತ್ತೆ. ಅದೇ ರೀತಿ ಆರೋಗ್ಯ ನೋಡಿ, ಕೇತು 1ನೇ ಮನೆ ಏನಾಗುತ್ತೆ ಇದರಿಂದ ಅಂತಂದರೆ ಒಂದು ಸ್ವಲ್ಪ ನಿಮಗೆ ಎನರ್ಜಿ ಡೌನ್ ಆಗಿ ಒಂದು ಸ್ವಲ್ಪ ಕೂತ್ಕೊಂಡು ಮತ್ತೆ ರೆಸ್ಟ್ ತಗೋಬೇಕು ಅನ್ನುವಂಥದ್ದು. ಈಗ ಬಿಸಿಲಿನಲ್ಲಿ ಹೋಗ್ತಾ ಇರ್ತೀವಿ ನಡ್ಕೊಂಡು, ಯಾವುದೋ ಒಂದು ಮರ ಕಾಣಿಸಿದರೆ ಸಡನ್ನಾಗಿ ನಾವು ಅದ್ರ ಕೆಳಗಡೆ ಕೂತ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ನಾವು ರೆಸ್ಟ್ ತಗೋಬೇಕಪ್ಪ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ. ಆದರೆ ನಾವು ಹೋಗುವಂತಹ ಸ್ಪೀಡಿಗೆ ಅದು ಸ್ಲೋನೆಸ್ ತರುತ್ತೆ, ಒಂಚೂರು ಡಿವಿಯೇಷನ್ ಮಾಡುತ್ತೆ. ಕೇತುವಿನ ಪ್ರಭಾವ, ಈ ಕೇತುವಿನ ಪ್ರಭಾವವನ್ನು ನೀವು ಹೊಡೆದೋಡಿಸ್ಬೇಕು ಅಂತಂದರೆ ಗಣೇಶನಿಗೆ ಮೊರೆ ಹೋಗಬೇಕು. ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೊಸ್ತಿಲಿನಿಂದ ಹೊರಗಡೆ ಕಾಲಿಡಬೇಕಾದ್ರೆ ಒಂದು 11 ಸಲ ಓಂ ಗಂಗಣಪತಯ ನಮಃ ಮಂತ್ರ ನೀವು ಪಠಣೆಯನ್ನು ಮಾಡ್ಕೋಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಮೋಟಿವೇಶನ್ ಬೇಕಾಗುತ್ತೆ. ಪೇರೆಂಟ್ಸ್ಗಳು ಮಕ್ಕಳಿಗೆ ನೀವು ನೋಡ್ತೀರಾ ಅವ್ರನ್ನ, ಇಲ್ಲ ಮೊಬೈಲಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಸ್ಟಡಿಯಲ್ಲೇನೋ ಫೋಕಸ್ ಔಟ್ ಆಗ್ತಾ ಇದೆ, ಅವರು ಟಿ ವಿಗೆ ಜಾಸ್ತಿ ಹೊತ್ತು ಕೂತ್ಕೊಂಡೇನೋ ಒಂದು ಆಟವನ್ನು ಗೇಮನ್ನು ನೋಡ್ತಾ ಇದ್ದಾರೆ, ಗೇಮ್ ಆಡ್ತಾ ಇದ್ದಾರೆ, ಅಥವಾ ಮನೆಯಿಂದ ಹೊರಗಡೆ ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ, ಈ ರೀತಿಯಾದಂಥ ವಾತಾವರಣ ಕಂಡು ಬಂದರೆ ತಕ್ಷಣ ಅವರಿಗೆ ಮೋಟಿವೇಟ್ ಮಾಡಿ ಸ್ಟಡಿಗೆ ನೀವು ಕೂರಿಸ್ಬೇಕಾಗತ್ತೆ. ಇನ್ನು ಇಲ್ಲಿ ವಿಶೇಷವಾಗಿ ನಾವು ಈ ವಾರದ ಭಗವಂತ, ನೀವು ಯಾವ ದೈವಕ್ಕೆ ಮೊರೆ ಹೋಗಬೇಕು ಅಂತಂದರೆ ನೋಡಿ, ಸಿಂಹರಾಶಿಯವರು ಈ ವಾರ ವಿಶೇಷವಾಗಿ ನಿಮ್ಮನ್ನು ಕಾಯುವಂತಹ ದೈವ ಅಂದರೆ ವಿಷ್ಣು. ಈ ವಾರದಲ್ಲಿ ಬರುವಂತಹ ಗುರುವಾರ ತಪ್ಪದೆ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದೇ 1 kg ಬಾಳೆಹಣ್ಣು ದಾನ ಮಾಡಿಬಿಟ್ಟು ಅಲ್ಲೇ ಎದುರುಗಡೆ ಕೂತ್ಕೊಂಡು ಒಂದು 11 ಸಲ ಓಂ ನಮೋ ನಾರಾಯಣಾಯ ಅಂತ ಪಠಣೆ ಮಾಡಿ ಬಂದ್ಬಿಡಿ. ಅವತ್ತಿನ ದಿನ, ಗುರುವಾರದ ದಿನ ನಿಮ್ಮ ಹಣೆಗೆ ಅರಿಶಿಣದ ತಿಲಕ ಇದ್ದರೆ ಬಹಳ ಒಳ್ಳೆಯದು. ಅರಿಶಿಣದ ಪೇಸ್ಟ್ ಹಚ್ಕೊಳ್ಳೋಕ್ಕೆ ಮರಿಬೇಡಿ. ಅದನ್ನು ಹೇಗೆ ರೆಡಿ ಮಾಡಬೇಕು ಅಂದರೆ ಮಣ್ಣಿನ ಹಣತೆ ತೊಗೊಳ್ಳಿ, ಅದರೊಳಗಡೆ ಅರ್ಧ ಚಮಚ ಅರಿಶಿಣ ಪುಡಿ ಹಾಕಿ
2 ಹನಿ ನೀರು, 2 ಹನಿ ಹಸಿ ಹಾಲು, 1 ಹನಿ ದೇಸಿ ಹಸಿವಿನ ತುಪ್ಪ ಹಾಕ್ಕೊಂಡು ಗಟ್ಟಿಯಾದಂಥ ಪೇಸ್ಟ್ ಬರುತ್ತೆ. ಅದನ್ನು ಹಣೆಗಿಟ್ಕೊಂಡು ಹೊರಡಿ ಗುರುವಾರ. ಒಂದು ಗುಡ್ ನ್ಯೂಸ್, ನಿಮಗೆ ಗುಪ್ತವಾದಂತಹ ಮೂಲದಿಂದ ಶುಭ ಸಮಾಚಾರ ಬರುವಂತಹ ಸಾಧ್ಯತೆ ಈ ವಾರ ಇದೆ. ಇನ್ನು ವಿಶೇಷವಾಗಿ ಸಿಂಹರಾಶಿಯವರು ಈ ವಾರ ದುರ್ಗಾದೇವಿಯ ಆರಾಧನೆ ಮಾಡಬೇಕು ಅಂತ ಬರುತ್ತೆ. ಬರುವಂತಹ ಮಂಗಳವಾರ ಮತ್ತು ನಿಮಗೆ ಶುಕ್ರವಾರ 2 ದಿವಸ ಸಿಗುತ್ತೆ ದೇವಿಯ ಆರಾಧನೆಗೆ. ದಾಸವಾಳದ ಹೂವು ಸಿಗುತ್ತೆ. ಕೆಂಪು ದಾಸವಾಳದ ಹೂವನ್ನು ದೇವಿ ಆಲಯಕ್ಕೆ ಹೋಗಿ ಸಮರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು ಮನಸ್ಸಿನಲ್ಲಿ ಒಂದು ರಹಸ್ಯ ಬೀಜ ಮಂತ್ರ ಹೇಳ್ಕೊಡ್ತೀನಿ. ಓಂ ಹ್ರೀಂ ಧುಂ ದುರ್ಗಾಯೈ ನಮಃ 11 ಸಲ ಪಠಣೆ ಮಾಡಿ. ಮಂಗಳವಾರ ದೇವಿಗೆ ಈ ಒಂದು ಕೆಂಪು ದಾಸವಾಳದ ಹೂವನ್ನು ಕೊಟ್ಟು ಅಲ್ಲೇ ಕೂತ್ಕೊಂಡು 11 ಸಲ ಓಂ ಹ್ರೀಂ ಧುಂ ದುರ್ಗಾಯ ನಮಃ ಮಂತ್ರ ಪಠಣೆ ಮಾಡಿ. ಮಂಗಳವಾರ ಮತ್ತು ಶುಕ್ರವಾರ ಈ 2 ರೆಮಿಡಿ ತಪ್ಪದೆ ಮಾಡ್ಕೊಳ್ಳಿ ವೀಕ್ಷಕರೇ. ಸಿಂಹರಾಶಿಯವರು ಬರುವಂತಹ 6 ತಿಂಗಳಲ್ಲಿ ನಿಮಗೆ ಅಪಾರ ಪ್ರಮಾಣದ ಹೇರಳ ಧನಲಾಭ ಆಗಲಿಲ್ಲ ಅಂದರೆ ಕೇಳಿ, ರಹಸ್ಯ ರೆಮಿಡಿ ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ನಿಮಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒಂದು ವಿಶೇಷ ಭಕ್ತಿಗೀತೆ ಸ್ತೋತ್ರ ಅಪ್ಲೋಡ್ ಆಗಿದೆ. ಅದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡುವಂತಹ ಸಮಯ. ವೀಕ್ಷಕರೇ, ಈಗ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದೇ ಫೆಬ್ರವರಿ 23ರಿಂದ ಮಾರ್ಚ್ 2ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ಎನ್ನುವುದರ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ ನೋಡಿ. ವಿಶೇಷವಾಗಿ ನಿಮಗೆ ಈ ವಾರ ಹೆಚ್ಚಿನ ಫೋಕಸ್ ಬರುತ್ತೆ, ವರ್ಕಲ್ಲಿ ಡಿಸಿಪ್ಲಿನ್ ಬರುತ್ತೆ. ಇದೇ ನಿಮಗೆ ಶ್ರೀರಕ್ಷೆ ಆಗುತ್ತೆ. ನಿಮ್ಮ ಕಚೇರಿಯಲ್ಲಿ, ಮನೆಯಲ್ಲಿರಬಹುದು, ನೆರೆಹೊರೆಯವರು, ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರೂ ಕೂಡ ಬಹಳ ಪ್ರಶಂಸೆ ಮಾಡುವಂತಹ ವಾರ. ನಿಮಗೆ ಈ ವಾರ ಎಲ್ಲರೂ ಹೊಗಳವರೇ. ಹಾಗಂತ ಹೇಳಿ ನಮಗೆ ಜಾಸ್ತಿ ಹೊಗಳಿಕೆ ಬರುತ್ತಾ ಇದೆ. ಒಂದು ಮಾತಿದೆ, ಹೊಗಳಿಕೆ ಹೊನ್ನಶೂಲ ಅಂಥೇಳಿ. ಅಂದರೆ ಈಗ ನೋಡಿ, ಬಂಗಾರದ ಒಂದು ತ್ರಿಶೂಲ ಇರುತ್ತೆ ಅಂದ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಬಂಗಾರದ ವಸ್ತು, ಆ ಚೂಪಾದ ವಸ್ತು, ಅದನ್ನು ಕಣ್ಣಿಗೆ ಚುಚ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಹೊಗಳಿಕೆ ಹೊನ್ನಶೂಲ ಇದ್ದಂತೆ ಅಂತ ಹೇಳ್ತಾರೆ. ಎಲ್ಲ ಹೊಗಳ್ತಾ ಇದ್ದಾರಪ್ಪ, ಗುಡ್, ವೆರಿ ಗುಡ್, ಏನು ರೀ ನೀವು ಈ ಥರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ, ಬೆಳೀತಾ ಇದ್ರಿ, ಸೈಟ್ ತೊಗೊಂಡ್ರಿ, ಕಾರ್ ತೊಗೊಂಡ್ರಿ, ಮನೆ ಕಟ್ಸಿದ್ರಿ, ಪ್ರಮೋಷನ್ ಆಯಿತು, ಹಾಗೆ ಹೇಗೆ ಅಂತ. ಆದರೂ ಕೂಡ ಆ ಹೊಗಳಿಕೆ ಅನ್ನೋದನ್ನು ನಾವು ಎಲ್ಲಿಯ ಮಟ್ಟದಲ್ಲಿ ಸ್ವೀಕರಿಸಬೇಕು ಅಷ್ಟೇ ಸ್ವೀಕಾರ ಮಾಡಬೇಕು. ಮತ್ತು ನಮ್ಮ ಮುಂದಿನ ಗೋಲ್ ಏನಾಗಿರಬೇಕು? ಫೋಕಸ್ ಅಲ್ಲಿದ್ದರೆ ಮಾತ್ರ ಜೀವನದಲ್ಲಿ ಬೆಳವಣಿಗೆ ಆಗುತ್ತೆ. ಎಲ್ಲ ಕಡೆಯಿಂದ ನಮಗೆ ಹೊಗಳಿಕೆ ಬರ್ತಾ ಇದೆ, ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾರೆ ಅಂತ ಅದೇ ಒಂದು ಗುಂಗಲ್ಲಿ ನಾವು ಅದರಲ್ಲಿ ಕೂತ್ಕೊಂಡ್ರೆ ಮುಂದೆ ಕೆಲಸ ಹೇಗೆ ಸಾಗಬೇಕು, ನಮ್ಮ ಗೋಲನ್ನು ಅಚೀವ್ ಹೇಗೆ ಮಾಡಬೇಕು, ಈ ಡಿವಿಯೇಷನ್ ಇರಬಾರ್ದು ಈ ವಾರ. ಯಾರಾದರೂ ಹೊಗಳಿದ್ರಾ? ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಮ್ಮ ಕೆಲಸಕ್ಕೆ ನಾವು ಮುನ್ನುಗ್ಗುವಂಥದ್ದು ಇಂಥದ್ದನ್ನು ಮಾಡ್ಕೊಳ್ಳಿ. ಹೊಗಳಿಕೆಯಲ್ಲಿ ಮೈ ಮರಿಬಾರ್ದು, ಅದೇ ರೀತಿ ಅದನ್ನೇ ನಾವು ಕ್ಯಾರಿ ಓವರ್ ಮಾಡಬಾರ್ದು ಅನ್ನೋದರ ಸೂಚನೆಯನ್ನು ಗ್ರಹಗತಿಗಳು ಕೊಡುತ್ತೆ. ಇನ್ನು ಹಣಕಾಸು ಅಂತ ಬಂದಾಗ ನಿಮಗೆ ನೋಡಿ, ವಿಶೇಷವಾಗಿ ಬುಧ ರೆಟ್ರೋಗ್ರೇಡ್ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಫೈನಾನ್ಷಿಯಲ್ ಮಿಸ್ಟೇಕ್ಸ್ಗಳನ್ನು ಮಾಡಿಸ್ಬಿಡುತ್ತೆ ಕನ್ಯಾ ರಾಶಿಯವರ ಹತ್ರ. ಯಾರ್ಯಾರು ಚಾರ್ಟೆಡ್ ಅಕೌಂಟ್ಸ್ ಇದ್ದೀರಿ, ಆಡಿಟರ್ಸ್ಗಳಿದ್ದೀರಿ, ಅಕೌಂಟೆಂಟ್ಗಳಿದ್ದೀರಿ, ಒಂದೇ ಒಂದು ಫಿಗರ್, ಒಂದೇ ಒಂದು ಚಿಕ್ಕ ತಪ್ಪು ನಿಮಗೆ ಲಕ್ಷಾಂತರ ಲಾಸನ್ನು ಒಂದು ತಂದು ಮುಂದೆ ಒಡ್ಡುತ್ತೆ. ಅಯ್ಯೋ, ನಾನು ಹಿಂಗೆ ಮಾಡಿಬಿಟ್ನಲ್ಲ, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡಲೇಬೇಕು ಅಂತಹ ವಾತಾವರಣ ಈ ವಾರ ಗ್ರಹಗತಿಗಳು ಒಂದು ಬುಧ ಗ್ರಹ ನಿರ್ಮಾಣ ಮಾಡುತ್ತೆ. ಅಥವಾ ಮಿಸ್ಕಮ್ಯುನಿಕೇಷನಿಂದ ಏನಾದರೂ ತೊಂದರೆ ಆಗುತ್ತೆ, ತಾಪತ್ರೆ, ಹುಷಾರಾಗಿರಿ.
ಇನ್ನು ದಾಂಪತ್ಯ ಮನೆತನ ಅಂತ ಬಂದಾಗ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ನಾನು ಹೆಚ್ಚು ಅಂತ ಹೇಳಿ ಅದನ್ನು ನೋಡ್ಕೊ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಮಂಗಳ 6ನೇ ಮನೆಗೆ ಪ್ರವೇಶ. ಇದರಿಂದ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗುಡ್ ನ್ಯೂಸ್ ಬರುತ್ತೆ ಈ ರಾಶಿಯವರಿಗೆ. ಬರೆದಿಟ್ಕೊಳ್ಳಿ, ಬೇಕಾರೆ ಗುಡ್ ನ್ಯೂಸ್ ಕಮೆಂಟ್ ಮಾಡಲೇಬೇಕು. ಗುರುಜಿ ನನಗೆ ಕೆಲಸ ಸಿಕ್ತು, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಿದೆ ಇತ್ಯಾದಿ ಗುಡ್ ನ್ಯೂಸ್ ನೀವು ಹೇಳಲೇಬೇಕು. ಇನ್ನು ಆರೋಗ್ಯ ಅಂತ ಬಂದಾಗ ಈ ವಾರ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ದೇಹ ಜಡ ಆಗ್ತಾ ಇದೆ. ಬೆಳಗ್ಗೆ ಎದ್ದು ಬ್ರಿಸ್ಕ್ ವಾಕಿಗೆ ಹೋಗುವಂಥದ್ದು, ಯೋಗ, ಪ್ರಾಣಾಯಾಮ, ಧ್ಯಾನ ತೊಡಗಿಕೊಳ್ಳಿ ಅದರಲ್ಲಿ. ಇಲ್ಲ ಅಂತಂದರೆ ಯಾಕೋ ಜಡತ್ವ, ಒಂದು ರೀತಿಯಾದಂತಹ ಏನಪ್ಪ ಈ ಬೆಳಗ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಲೇಟಾಗಿ ಹೇಳ್ತೀವಿ, ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗೋಕ್ಕಾಗ್ತಾ ಇಲ್ಲ, ಏನೋ ಒಂದು ಸುಸ್ತು, ಆಯಾಸ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಹೆವಿ ಫುಡ್ ಈ ವಾರ ಬೇಡ. ಆಯಿಲಿ ಫುಡ್, ಕಲರ್ಫುಲ್ ಫುಡ್, ಅದಕ್ಕೆಲ್ಲ ಯಾವುದು ಹೊರಗಡೆ ಸಿಗುವಂಥ ಕಲರ್ಫುಲ್ ಫುಡ್ ಇರುತ್ತೆ, ಅಜಿನೋಮೋಟೊ, ಆರ್ಟಿಫಿಷಿಯಲ್ ಫುಡ್ ಕಲರ್, ಕೆಮಿಕಲ್ ಬಳಕೆ ಡೆಫಿನೆಟ್ಲಿ ಆಗಿರುವಂಥದ್ದು ನಿಮ್ಗೆ ಗೊತ್ತೇ ಇರುತ್ತೆ. ಸಾತ್ವಿಕ ಆಹಾರದಲ್ಲಿ ಏನು ಮಾಡ್ತಾರೆ ಹೇಳಿ ನೋಡೋಣ. ನೈಜವಾಗಿರುವಂಥ ಆಹಾರ ನಿಮಗೆ ಕಲರ್ಫುಲ್ ಕಣ್ಣಿಗೆ ರಾಚುತ್ತಾ? ಇಲ್ಲ. ಅದರಲ್ಲಿ ಯಾವುದೇ ರೀತಿ ಅಜಿನೋಮೋಟೊ, ಆರ್ಟಿಫಿಷಿಯಲ್ ಫುಡ್ ಕಲರ್ ಇರಲ್ಲ, ಕೃತಕ ಬಣ್ಣಗಳನ್ನು ಬಳಸಿರಲ್ಲ. ನೋಡ್ಕೊಳ್ಳಿ, ಅಂತಿಮ ನಿರ್ಧಾರ ನಿಮ್ಮದೇ ಆಗಿರುತ್ತೆ. ಇಲ್ಲ ಗುರುಗಳೇ, ನಾವು ಚೆನ್ನಾಗಿ ಹೊರಗಡೆ ಸಿಗುವಂಥದ್ದು ಕಲರ್ಫುಲ್ ಫುಡ್ ತಿಂದುಬಿಡ್ತೀವಿ, ನಮ್ಮ ಬಾಯಲ್ಲಿ ನೀರು ಇರುತ್ತೆ, ಆಹಾ ಎಂಥ ಅದ್ಭುತವಾಗಿದೆ, ಹೊಟ್ಟೆ ಗುಡುಗುಡು ಸ್ಟಾರ್ಟ್ ಆಗುತ್ತೆ, ಇಂಥದ್ದೆಲ್ಲ ಆಗುತ್ತೆ, ಫುಡ್ ವಾಮಿಟಿಂಗ್ ಆಗುವಂಥದ್ದು, ಆಮೇಲೆ ಫುಡ್ ಪಾಯ್ಸನ್ ಆಗುವಂಥದ್ದು. ಈ ರಾಶಿಯವರಿಗೆ ಬಹಳ ಜಾಗೃತಿಯಾಗಿರಬೇಕು ಆಹಾರದಲ್ಲಿ. ಇನ್ನು ನೋಡಿ, ಈ ವಾರ ಮಕ್ಕಳಿಗೆ ವಿಶೇಷವಾದಂಥ ಸರಸ್ವತಿಯ ಆರಾಧನೆಯನ್ನು ಮಾಡಿಸಿ, ಸರಸ್ವತಿಯ ಮಂತ್ರಗಳನ್ನು ಹೇಳಿಸಿ. ಇನ್ನು ದೊಡ್ಡವರಿಗೆ ಅಂತ ಬಂದಾಗ ಈ ವಾರ ನೋಡಿ ಶುಕ್ರನ ಆರಾಧನೆ ಅಂದ್ರೇನು? ಶುಕ್ರ ಪರ್ವತದ ಮೇಲೆ ಪ್ರತಿದಿನ ಬೆಳಗ್ಗೆ ಎದ್ದುಬಿಟ್ಟು, ಪುರುಷರಾದರೆ ಬಲಗೈ, ಸ್ತ್ರೀಯರಾದರೆ ಎಡಗೈ, ಇಲ್ಲಿ ಒಂದು ಹನಿ ಪರ್ಫ್ಯೂಮ್ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿರುವಂಥ ಸೆಂಟ್ ಆದರೂ ಪರವಾಗಿಲ್ಲ, ಸ್ಪ್ರೇ ಮಾಡ್ಕೊಳ್ಳಿ, ಗಾಳಿಗೆ ಆರೋದಕ್ಕೆ ಬಿಡಬೇಡಿ, ರಬ್ ಮಾಡ್ಕೊಳ್ಳಿ. ಹಸಿರು ಬಣ್ಣದ ಸ್ಕೆಚ್ ಪೆನ್ನಿಂದ ನಂಬರ್ 6 ಅಂತ ಬರೀರಿ, ಕೆಳಗಡೆ ಒಂದು ತ್ರಿಕೋನವನ್ನು ಬರೀರಿ, 11 ಸಲ ಶ್ರೀಂ ಬೀಜ ಮಂತ್ರವನ್ನು ಹೇಳ್ಕೊಳ್ಳಿ, ಅಥವಾ ಓಂ ಶುಕ್ರಾಯ ನಮಃ ಅಂತ ಹೇಳ್ಕೊಳ್ಳಿ, ವಾರಪೂರ್ತಿ ಮಾಡ್ಕೊಳ್ಳಿ. ಶುಕ್ರನ ಆರಾಧನೆ ಈ ರಾಶಿಯವರಿಗೆ ಬೊಂಬಾಟ ನಿಮಗೆ ಒಂದು ಡೆವಲಪ್ಮೆಂಟನ್ನು ತಂದು ಕೊಡುತ್ತೆ. ಇನ್ನೂ ನಿಮಗೆ ಹೆಚ್ಚಿನ ಅನುಗ್ರಹ ಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ, ಅದೇ ರೀತಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಪ್ಲೋಡ್ ಆಗಿದೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರ ಈ ವಾರದ ಅಂದರೆ ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ಈ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಕುತೂಹಲಕಾರಿ ಘಟನೆಗಳು ಕಾದಿದೆ, ಸಣ್ಣ ಪ್ರಮಾಣದ ಬೆಳಕನ್ನು ಚೆಲ್ಲುವಂತಹ ಚುಟುಕು ಪ್ರಯತ್ನ ನೋಡೋಣ. ಇಲ್ಲಿ ತುಲಾ ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ, ಒಂದು ಅದ್ಭುತವಾದಂತಹ ಪವರ್ ಪ್ಯಾಕ್ಡ್ ವೀಕ್ ಅಂತ ಹೇಳ್ಬೋದು. ಏನು ನಿಮಗೆ ಒಂದು ಸೆಕೆಂಡು ಕೂಡ ಪುರ್ಸೊತ್ತಿರಲ್ಲ. ಅಲ್ಲಿಗೆ ಹೋಗಬೇಕು, ಇದನ್ನು ಮಾಡಬೇಕು, ಅದನ್ನು ತರಬೇಕು, ಆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್. ಗ್ರಹಗತಿಗಳು ಈ ವಾರ ನಿಮ್ಮನ್ನು ಅದೇನೋ ಹೇಳ್ತಾರೆ ನೋಡಿ, ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಓಡ್ತಾ ಇದ್ದಾರೆ ಅವರು ಅಂತ, ಆ ರೀತಿ ಬ್ಯುಸಿ ಮಾಡಿಬಿಡುತ್ತೆ. ಮನೆಯಲ್ಲೂ ಕೂಡ ಏನೋ ಒಂದು ಮದುವೆ ಸೆಟ್ ಆದಂಥ ವಾತಾವರಣ, ಅದನ್ನು ಕೊಡಬೇಕು, ವೆಡ್ಡಿಂಗ್ ಕಾರ್ಡ್ ಆಗಲಿ, ಮತ್ತೊಂದು ಈ ಒಂದು ಬಟ್ಟೆಗಳನ್ನು, ಜವಳಿ ಖರೀದಿ ಆಗಿರ್ಬೋದು, ಗೋಲ್ಡು, ಮತ್ತೊಂದು, ಅಥವಾ ಏನೋ ನೀವು ಸೈಟ್ ಕೊಂಡ್ಕೊಂಡಿದ್ದೀರಿ, ಮನೆ ಕಟ್ಟಿಸುವಂಥ ದಾವಂತ, ಅಲ್ಲಿ ಓಡಾಡಬೇಕು. ಈ ರೀತಿಯಾದಂತಹ ಫುಲ್ ನಿಮಗೆ ಅದು ಈ ವಾರ ಬ್ಯುಸಿ ಮಾಡಿಬಿಡುತ್ತೆ ತುಲಾ ರಾಶಿಯವರಿಗೆ. ಒಳ್ಳೆಯದು, ತುಂಬ ಒಳ್ಳೆಯದು. ಯಾಕೆಂತಂದರೆ ನಿಮಗೆ ಈ ವಾರ ಒಂದು ಮಹಾ ಮೆಗಾ ಗುಡ್ ನ್ಯೂಸ್ ಬರುತ್ತೆ ತುಲಾ ರಾಶಿಯವರಿಗೆ. ಬರೆದಿಟ್ಕೊಳ್ಳಿ, ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬರುತ್ತೆ,
ಸೈಟ್ ಕೊಂಡ್ಕೊಂಡಿದ್ರೆ ಲೀಗಲ್ ಕ್ಲಿಯರೆನ್ಸ್ ಆಗಿ ಮನೆ ಕಟ್ಟೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ. ತುಂಬ ದಿನಗಳಿಂದ ವಾಹನದ ಕನಸು ಕಟ್ಟಿದ್ರಿ ನೀವು, ಈ ಒಂದು 2 ವೀಲರ್ ಕೊಂಡ್ಕೊಳ್ಬೇಕು, ಕಾರ್ ಕೊಂಡ್ಕೊಳ್ಬೇಕು, ಇದಕ್ಕೆ ಕಾಲ ಕೂಡಿ ಬಂದಿದೆ. ಗುಡ್ ಅಂತ ಹೇಳ್ಬೋದು. ಈ ತುಲಾರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ. ಇನ್ನು ಹಣಕಾಸು ಅಂತ ಬಂದಾಗ ನೋಡಿ, ಗುರು 9ನೇ ರಾಶಿಗೆ ಸಪೋರ್ಟ್ ಇರುತ್ತೆ. ಓವರ್ ಆಲ್ ಫೈನಾನ್ಷಿಯಲ್ ತುಂಬ ಸಪೋರ್ಟ್ ಇರುತ್ತೆ ನಿಮಗೆ. ಇನ್ನು ದಾಂಪತ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಕೇಳುವಂಥದ್ದು, ಅಂದರೆ ಯು ಹ್ಯಾವ್ ಟು ಬಿ ಎ ವೆರಿ ಗುಡ್ ಲಿಸನರ್ ಈ ವಾರ ತುಲಾರಾಶಿಯವರು. ಇಲ್ಲ ಅಂದರೆ ದಾಂಪತ್ಯದಲ್ಲಿ ಒಂಚೂರು ಕಿರಿಕಿರಿ, ಬಿರುಕು, ಭಿನ್ನಾಭಿಪ್ರಾಯ, ಜಗಳಕ್ಕೆ ಕಾರಣ ಆಗುತ್ತೆ. ಎದುರುಗಡೆ ಇರೋರು, ಗಂಡ ಆದರೆ ಹೆಂಡತಿ, ಹೆಂಡತಿ ಆದರೆ ಗಂಡ, ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ. ಅದೇ ನಿಮಗೆ ಈ ವಾರ ಒಂದು ದಾಂಪತ್ಯದಲ್ಲಿ ತಾಳ್ಮೆ, ಮಧುರತೆ ತಂದು ಕೊಡುತ್ತೆ. ಇಲ್ಲ ಅಂದರೆ ಸಡನ್ನಾಗಿ ರಿಯಾಕ್ಟ್ ಮಾಡಿ ಜಗಳಕ್ಕೆ ಕಾರಣ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ನೋಡಿ, ಇದು ಯಾವುದು ಚಂದ್ರನ ಸಂಚಾರದಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಈ ವಾರ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಇರುತ್ತೆ. ಒಳ್ಳೆಯದು. ಎಕ್ಸಾಮ್ಸ್ಗಳು, ಅಸೈನ್ಮೆಂಟ್ಗಳು, ಕಾಂಪಿಟೇಟಿವ್ ಎಕ್ಸಾಮು, ಮತ್ತೊಂದು ಎಲ್ಲದಕ್ಕೂ ಶುಭ. ಆರೋಗ್ಯ ಅಂತ ಬಂದಾಗ ಈ ರಾಶಿಯವರಿಗೆ ಈ ವಾರ ಒಂದು ಸ್ವಲ್ಪ ಸ್ಟ್ರೆಸ್ಸು, ರೆಸ್ಟ್ಲೆಸ್ನೆಸ್ ಕಾಡುತ್ತೆ. ತಡರಾತ್ರಿವರೆಗೂ ನಿದ್ದೆ ಬಾರದೆ ಹೊರಳಾಡುವಂಥದ್ದು. ನಿದ್ರೆ ಬರ್ತಾ ಇಲ್ಲ ಅಂತ ಮೊಬೈಲ್ ನೋಡ್ತೀರಾ, ಮೊಬೈಲ್ ನೋಡ್ತಿದ್ದೀನಿ ಅಂತ ನಿದ್ರೆ ಬರ್ತಾ ಇಲ್ಲ, ಒಂದಕ್ಕೊಂದು ತಾಳೆ. ಹಾಗಾಗಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಇನ್ನೇನು ಮಲಗುವ ಸಮಯ ಬಂತು ಅಂದರೆ ಅದನ್ನು ಸರಿಯಾಗಿ ಒಂದು ಸಲ ಇನ್ನೇನು ನೀವು ಬೆಡ್ಡಿಗೆ ಹೋಗ್ತೀರಿ ಅನ್ನೋಕ್ಕಿಂತ ಮುಂಚೆ ಹನುಮಾನ್ ಚಾಲೀಸ ಪಠಣೆ ಮಾಡ್ಕೊಳ್ಳಿ, ಅಥವಾ ಕೇಳಿ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಒಳ್ಳೆಯ ಸುಖ ನಿದ್ರೆ ಬರುತ್ತೆ. ಅದೇ ರೀತಿ ಈ ವಾರ ನೀವು ಆರಾಧನೆ ಮಾಡಬೇಕಾದಂಥ ದೈವ ಅಂದರೆ ಮಾತೆ ಮಹಾಲಕ್ಷ್ಮಿ. ವಾರ ಪೂರ್ತಿ ಮನೆಯಲ್ಲಿರೋರು ಮತ್ತು ಕೆಲಸಕ್ಕೆ ಹೊರಡೋಂಥವ್ರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಹತ್ರ ಬಂದುಬಿಟ್ಟು 11 ಸಲ ತಪ್ಪದೆ ಶ್ರೀಂ ಬೀಜ ಮಂತ್ರವನ್ನು ಹೇಳಿ ನಿಮ್ಮ ಕೆಲಸಕ್ಕೆ ಹೊರಡಿ. ವಾರದಲ್ಲಿ ಗುಡ್ ನ್ಯೂಸ್ಗಳ ಮೇಲೆ ಗುಡ್ ನ್ಯೂಸ್ ಬರಲಿಲ್ಲ ಅಂದರೆ ಕೇಳಿ, ಕಮೆಂಟ್ ಮಾಡ್ತೀರಾ. ಹಾಗೆ ವೀಕ್ಷಕರೇ, ಇನ್ನೂ ಒಂದು ಮೆಗಾ ರೆಮಿಡಿಯನ್ನು ನಿಮಗೆ ಹೇಳಬೇಕು ಅಂತಂದರೆ, ಬರುವಂತಹ ಶುಕ್ರವಾರ ನಿಮ್ಮ ಮನೆಯ ಹತ್ತಿರ ಇರುವಂತಹ ಮಾತೆ ಮಹಾಲಕ್ಷ್ಮಿಯ ಮಂದಿರಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ 6 ರೆಡ್ ರೋಸ್, ಕೆಂಪು ಗುಲಾಬಿಯನ್ನು ಕೊಡಬೇಕು. ಕೆಂಪು ಗುಲಾಬಿಯನ್ನು ದೇವಿ ಪಾದಕ್ಕೆ ಸಮರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು ಓಂ ಶುಕ್ರಾಯ ನಮಃ 108 ಸಲ, ಓಂ ಮಹಾಲಕ್ಷ್ಮಿಯೇ ನಮಃ 108 ಸಲ ಹೇಳಿ ಬನ್ನಿ. ಬಹಳ ಒಳ್ಳೆಯ ಗುಡ್ ರಿಸಲ್ಟ್ ಬರುತ್ತೆ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ 23ನೇ ಫೆಬ್ರವರಿಯಿಂದ ಮಾರ್ಚ್ 2ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಅಂತ ನೋಡಲಿಕ್ಕಾಗಿ, ಒಂದು ಸ್ವಲ್ಪ ಜೀವನದಲ್ಲಿ ಹಿನ್ನಡೆ ಆಗಬಹುದು ಅಂತ ತೋರಿಸ್ತಾ ಇದೆ. ಅಂದರೆ ಕೆಲಸ ಬಿಡುವಂತಹ ಆತುರದ ನಿರ್ಧಾರ ಕೈಗೊಳ್ಳಬೇಡಿ. ಬಾಸ್ ಜೊತೆಗೆ ಜಗಳ ಆಗಬಹುದು, ಬಿಸ್ನೆಸ್ ಒಂದು ಸ್ವಲ್ಪ ಡೌನ್, ಇಳಿಮುಖ ಆಗಬಹುದು. ಆದರೆ ಇದು ತಾತ್ಕಾಲಿಕ, ಟೆಂಪರರಿ. ನೋ ಟೆನ್ಷನ್, ಡೋಂಟ್ ಟೇಕ್ ಟೆನ್ಷನ್. ಈ ವಾರ ಕೂಲಾಗಿದ್ದು ಬಿಡಿ. ನಿಮ್ಮ ಆಫೀಸಲ್ಲಿ ಏನಾದರೂ ಜಗಳ, ಕಿರಿಕಿರಿ ವಾತಾವರಣ ಇದ್ರೂ ಈ ಕಿವಿಯಿಂದ ಕೇಳಿ, ಕಿವಿಯಿಂದ ಬಿಡಿ. ನೀವು ಮಾತ್ರ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿ. ಸಡನ್ನಾಗಿ ನಿಮ್ಮದೇನ್ರಿ ಹೋಗ್ರಿ ರೀ, ನಾನು ರಿಸೈನ್ ಮಾಡಿಬಿಡ್ತೀನಿ, ನೀವೇನು ಈ ಥರದ ಒಂದು ಸಡನ್ ಡಿಸಿಷನಿಗೆ ಬರಬೇಡಿ. ಕೂಲಾಗಿರಿ, ತಾಳ್ಮೆಯಿಂದ ಇರಿ. ತಾಳ್ಮೆನೇ ನಿಮ್ಮನ್ನು ಗೆಲ್ಲಿಸುತ್ತೆ ಈ ವಾರ. ಅದೇ ರೀತಿ ನಿಮ್ಮ ಅಕ್ಕಪಕ್ಕದ ಮನೆಯವರೊಂದಿಗೆ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿಯೇ, ದೊಡ್ಡ ಪ್ರಮಾಣದಲ್ಲಿ ಜಗಳ ಆಗುವಂತಹ ಸಾಧ್ಯತೆ ಅಂತ ತೋರಿಸುತ್ತೆ. ಅದು ಅಲ್ಲದೇ ನೀವು ರೆಂಟೆಡ್ ಹೌಸಲ್ಲಿದ್ದರೆ ಓನರ್ ಬಂದ್ಬಿಟ್ಟು ಇಮಿಡಿಯೇಟ್ಲಿ ನಾವು ಬಾಡಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ ಇದ್ದರೆ ಇದನ್ನು ಕೊಡಿ, ಇಲ್ಲಾಂದರೆ ಬೇರೆ ಕಡೆ ಬಿಟ್ಟು ಹೋಗಿ. ರೀಲೊಕೇಶನ್ ಅಂತ ತೋರಿಸುತ್ತೆ. ಅಂದರೆ ನೀವು ಈಗಿರುವಂತಹ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಸ್ಥಳ ಪರಿವರ್ತನೆ ಮಾಡುವಂತಹ ಯೋಗ ಅಂತ ತೋರಿಸ್ತಾ ಇದೆ.
ಅದನ್ನೊಂದು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಇನ್ನು ಹಣಕಾಸು ಅಂತ ಬಂದಾಗ ಒಂದು ಸ್ವಲ್ಪ ಸಾಲ ಮಾಡಿಸೋದಕ್ಕೆ ಮಂಗಳ ಮತ್ತು ಬುಧ ಗ್ರಹಗಳು ರೆಡಿಯಾಗಿ ನಿಂತಿರುತ್ತೆ, ಅದನ್ನೊಂಚೂರು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ಟಡಿ ಅಂತ ಬಂದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಡೊಮೆಸ್ಟಿಕ್ ನಾಯ್ಸ್ ಆರ್ ಫ್ಯಾಮಿಲಿ ಟೆನ್ಷನ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಕೌಟುಂಬಿಕ ಒಂದು ಈ ಫ್ಯಾಮಿಲಿ ವ್ಯವಸ್ಥೆಯಲ್ಲಿ ನಡೆಯುವಂತಹ ಜಗಳ, ಅಂದರೆ ತಂದೆ ತಾಯಿಗೆ ಜಗಳ ನಡೀತಾ ಇರುತ್ತೆ, ಅವ್ರ ಮಕ್ಕಳಲ್ಲಿ ಓದ್ತಾ ಇರ್ತಾರಲ್ಲ ಅಲ್ಲಿ ಅವ್ರಿಗೆ ಡಿಸ್ಟರ್ಬೆನ್ಸ್, ಡಿವಿಯೇಷನ್. ಇದರಿಂದ ಏನಾಗುತ್ತೆ ಅಂದರೆ ಅವರ ವಿದ್ಯಾಭ್ಯಾಸಕ್ಕೆ ಈ ವಾರ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಥವಾ ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ಒಂದು ರಿಲೇಟಿವ್ಸ್ ಬಂದ್ಬಿಟ್ರಪ್ಪ, ಆವಾಗ ಗೌಜು ಗದ್ದಲ, ಅದರಲ್ಲಿ ಅವ್ರಿಗೆ ಓದೋಕ್ಕಾಗಲಿಲ್ಲ. ಬಂದರು, ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು, 2 ದಿವಸ ನೀವು ಹೊರಟುಬಿಟ್ರಿ, ಆವಾಗ ನಿಮ್ಮ ಮಕ್ಕಳನ್ನೂ ಕರ್ಕೊಂಡು ಹೋಗ್ತೀರ. ಸೊ ಈ ಡೊಮೆಸ್ಟಿಕ್ ನಾಯ್ಸ್ ಮತ್ತು ಫ್ಯಾಮಿಲಿ ಡಿಸ್ಟರ್ಬೆನ್ಸಿಂದ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ವಿದ್ಯಾರ್ಜನೆಯಲ್ಲಿ ತೊಂದರೆ ಅಂತ ಬರ್ತಾ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡಿಸಿ. ಆರೋಗ್ಯ ಅಂತ ಬಂದಾಗ ಡೈಜೆಸ್ಟಿವ್ ಇಶ್ಯೂ ಕಾಡಲೇಬೇಕು, ಕಾಡುತ್ತೆ. ಅದು ಕಾಡಬಾರ್ದು ಅಂತಂದರೆ ನೀವು ಆಹಾರದ ಬಗ್ಗೆ ಗಮನ ಕೊಡಿ, ಮನೆ ಆಹಾರಕ್ಕೆ ಆದ್ಯತೆ ಕೊಡಿ. ಅಥವಾ ಹೊರಗೆ ತಿನ್ನುವಂತಹ ಅನಿವಾರ್ಯ ಸಂದರ್ಭ ಬಂದಾಗ ಒಳ್ಳೆಯ ಶುಚಿಯಾದ ರುಚಿಯಾದ ನೀಟಾದ ಪ್ಲೇಸಲ್ಲಿ ಆಹಾರ ಸ್ವೀಕಾರ ಮಾಡಿ. ಇಂಥದ್ದೆಲ್ಲ ಇದ್ದರೆ ಬಚಾವಾಗ್ತೀರಾ. ಇಲ್ಲ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಕೆಟ್ಟು ಅಪಚಿನ, ಅಜೀರ್ಣ, ವಾಮಿಟಿಂಗು ಇಂಥದ್ದೆಲ್ಲ ಆಗುತ್ತೆ, ಫುಡ್ ಪಾಯ್ಸನು ಆಗ್ಬೋದು, ಜಾಗೃತಿಯಾಗಿ. ಇನ್ನು ಈ ವಾರದ ನಿಮ್ಮ ಆರಾಧ್ಯ ದೈವ ಅಂತ ಬಂದಾಗ ಆಂಜನೇಯನ ಮೊರೆ ಹೋಗಬೇಕು. ಮನೆ ಹತ್ರ ಆಂಜನೇಯನ ದೇವಸ್ಥಾನ ಇದ್ದರೆ ಪ್ರತಿದಿನ ಬೆಳಗ್ಗೆ ಸಂಜೆ ಒಂದ್ಸಲ ಹೋಗಿ ಬನ್ನಿ, ಅಥವಾ ಬೆಳಗ್ಗೆ ಆದರೂ ಹೋಗಿ ಅಟ್ಲೀಸ್ಟ್. ಇಲ್ಲ ಗುರುಗಳೇ ಆಗಲ್ಲ ಅಂದರೆ ಸಂಜೆಗೆ ಒಂದ್ಸಲ ಹೋಗಿ ದರ್ಶನ ತೊಗೊಂಬನ್ನಿ. ಅದೂ ಆಗಲ್ಲ ಗುರುಗಳೇ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ, ಒಳ್ಳೆಯದಾಗತ್ತೆ. ಇನ್ನು ಈ ವಾರದ ಮೆಗಾ ರೆಮಿಡಿ ಅಂತ ಬಂದಾಗ ನಿಮಗೆ ಮಂಗಳನ ಒಂದು ರೆಮಿಡಿ ಮಾಡ್ಕೋಬೇಕು. ಮಂಗಳನ ರೆಮಿಡಿ ಅಂದರೆ ಬರುವಂತಹ ಮಂಗಳವಾರ ಮತ್ತು ಗುರುವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ 1 ಲೀಟರ್, ಗುರುವಾರ 1 ಲೀಟರ್ ಹಾಲನ್ನು ಸ್ವಾಮಿಗೆ ಅರ್ಪಣೆ ಮಾಡಿ ದಾನ ಮಾಡಿ ಬರೋದರಿಂದ ವಾಪಸ್ ತರಬೇಡಿ, ಸ್ವಾಮಿಗೆ ಕೊಟ್ಬಿಡ್ಬೇಕು. ಈ ರೀತಿ ಮಾಡೋದರಿಂದ ಒಂದು ರೀತಿಯ ಶತ್ರುಕಾಟ ಏನಿರುತ್ತೆ ಅದು ಡೌನ್ ಆಗುತ್ತೆ. ಇಲ್ಲ ಅಂದರೆ ಈ ವಾರ ಈ ರಾಶಿಯವರಿಗೆ ಒಂದು ಸ್ವಲ್ಪ ಶತ್ರುಕಾಟ ಇದೆ. ಅದು ಈ ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರ, ಅಕ್ಕಪಕ್ಕದ ಮನೆ, ರಿಲೇಟಿವ್ಸ್ ಎಲ್ಲರೂ ಕೂಡ ಒಂದು ಕಲ್ಲು ಎಸೆಯೋದಕ್ಕೆ ನಿಂತಿರ್ತಾರೆ, ಏನಾದರೂ ತಪ್ಪು ಕಂಡು ಹಿಡಿಬೇಕು ಅಂತ. ಅದರಿಂದ ಬಚಾವಾಗೋದಕ್ಕೆ ಮಂಗಳ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೊರೆ ಹೋಗಬೇಕಾಗುತ್ತೆ. ಯಾಕೆಂದರೆ ಮಂಗಳನನ್ನು ಕಂಟ್ರೋಲ್ ಮಾಡುವಂತಹದ್ದು, ಒಂದು ವಿಶೇಷವಾದ ಅನುಗ್ರಹ ಕೊಡುವಂತಹ ಅಧಿದೇವತೆ ಅಂದರೆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಈ ವಾರ ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ಜರುಗಬಹುದು ಎನ್ನುವುದರ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ. ನೋಡಿ, ಏನಾಗ್ತಾ ಇದೆ ಅಂತಂದರೆ ಮಂಗಳ 3ನೇ ಮನೆಗೆ ಪ್ರವೇಶ ಆಗುವಂತಹದ್ದು. ಇದರಿಂದ ಆಗತ್ತೆ ಅಂತಂದರೆ ಈ ಫೆಬ್ರವರಿ 23ರಿಂದ ಧನುರಾಶಿಯವರಿಗೆ ಒಂದು ರೀತಿಯ ಬೋಲ್ಡ್ನೆಸ್ ಅಂದರೆ ಧೈರ್ಯ, ನೋಡೇ ಬಿಡೋಣ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಮುನ್ನುಗ್ಗೋಣ ಜೀವನದಲ್ಲಿ ಎನ್ನುವ ಹುಮ್ಮಸ್ಸು, ಹಠ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅದೇ ರೀತಿ ಮಂಗಳ ನಿಮಗೆ 3ನೇ ಮನೆಗೆ ಬಂದಿರೋದ್ರಿಂದ ಸಪೋರ್ಟ್ ಇರುತ್ತೆ ಎಲ್ಲ ರೀತಿಯಿಂದ, ಫ್ಯಾಮಿಲಿಯಿಂದ, ಫ್ರೆಂಡ್ಸಿಂದ, ರಿಲೇಟಿವ್ಸಿಂದ, ನೇಬರ್ಸಿಂದ, ಎಲ್ಲರಿಂದ ಕೂಡ ಒಂದು ಹೆಚ್ಚಿನ ಸಪೋರ್ಟ್ ಇರುತ್ತೆ. ಫೆಬ್ರವರಿ 25 ಈ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪ್ರೊಫೆಷನಲ್ ಕಮ್ಯುನಿಕೇಷನ್ನಲ್ಲಿ ಮತ್ತು ಇಮೇಲ್ಗಳಲ್ಲಿ ಒಂಚೂರು ಕಮ್ಯುನಿಕೇಷನ್ 1 ಅಲ್ಲ 10 ಸಲ ನೋಡ್ಕೋಬೇಕು. ಇಮೇಲ್ ಕಳಿಸ್ಬೇಕಾದ್ರೆ ಏನಾದರೂ ಸ್ವಲ್ಪ ತೊಂದರೆ
ಕಾಣಿಸಿಕೊಳ್ಳುವಂತಹ ಸಾಧ್ಯತೆ, ನಿಮ್ಮ ಸುಪೀರಿಯರ್ ನಿಮ್ಮ ಮೇಲೆ ಸಿಟ್ಟಾಗುವಂಥದ್ದು, ಕಚೇರಿಯಲ್ಲಿ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಗುರುಗ್ರಹ ನೇರ ಆಗಿದೆ, ರೆಟ್ರೋಗ್ರೇಡ್ ಆಗಿದ್ದು ನೇರ ಚಲನೆಯಲ್ಲಿ ಬಂದಿದೆ ಮಾರ್ಚ್ 11ರವರೆಗೆ. ಇದು ನಿಮಗೆ ಪ್ರೊಫೆಷನಲ್ ಅಪಾರ್ಚುನಿಟೀಸ್ಗಳನ್ನು, ಪಾರ್ಟ್ನರ್ ಕೊಲ್ಯಾಬ್ರೇಷನ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ತಂದುಕೊಡುತ್ತೆ. ಯಾರಿಗೆ? ಧನುರಾಶಿಯವರಿಗೆ ಈ 23ರಿಂದ ಫೆಬ್ರವರಿ 23ರಿಂದ ಹೊಸ ಅವಕಾಶಗಳು. ಗುರು ನೇರ ಸಂಚಾರಕ್ಕೆ ಬಂತು, ಇವಾಗ ರೆಟ್ರೋಗ್ರೇಡ್ ಆಗಿದ್ದು ಹಿಮ್ಮುಖ ಚಲನೆಯಿಂದ ನೇರ ಚಲನೆಗೆ ಬಂತಲ್ಲ, ಬಹಳ ಚೆನ್ನಾಗಿದೆ, ಗುಡ್ ಅಂತ ಹೇಳ್ಬೋದು. ಹಣಕಾಸು ಅಂತ ಬಂದಾಗ 23ರ ನಂತರ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಧನಾಗಮನ ಆಗತ್ತೆ. ಆದರೆ ಸ್ವಲ್ಪ ಕಾನ್ಫ್ಲಿಕ್ಟ್ಗಳು ಹಣಕಾಸಿನ ವಿಚಾರದಲ್ಲಿ ರೈಸ್ ಆಗಬಹುದು. ಅದನ್ನು ಜಾಣ್ಮೆಯಿಂದ ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ. ಹೊಸ ಲೋನ್ಸ್ ತೆಗೆದುಕೊಳ್ಳುವಂಥ ಸಾಧ್ಯತೆ, ಅದೇ ರೀತಿ ಇನ್ವೆಸ್ಟ್ಮೆಂಟ್, ಸೈಟ್ ಕೊಂಡುಕೊಳ್ಳುವಂಥದ್ದು, ಅದಕ್ಕೆ ಲೋನ್ ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಹೊಸ ವಾಹನ ಖರೀದಿ, ಇದೆಲ್ಲ ತೋರಿಸುತ್ತೆ. ಇನ್ನು ದಾಂಪತ್ಯ ಅಂತ ಬಂದಾಗ ಮನೆಯಲ್ಲಿ ಒಂದು ರೀತಿಯ ಸುಮಧುರ ಬಾಂಧವ್ಯ, ಹೊಂದಾಣಿಕೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಯಾರು ಧನುರಾಶಿಯವರು ಮದುವೆಗೆ ಕಾದಿದ್ದೀರಿ, ಅಂದರೆ ಗಂಡು ಹೆಣ್ಣು ನೋಡ್ತಾ ಇದ್ದೀರಿ, ಮದುವೆ ಸೆಟ್ ಆಗಿಲ್ಲ ಅಂತ ಹೇಳಿದರೆ, ಅಥವಾ ಸಂತಾನ ಪ್ರಾಪ್ತಿಗೆ ಕಾಯ್ತಾ ಇದ್ದೀರಿ ದಂಪತಿಗಳು ತುಂಬ ವರ್ಷದಿಂದ, ನಿಮಗೆ ಈ ವಾರ ಬಹಳ ಶುಭ ಸೂಚನೆ, 23ರ ನಂತರ ಶುಭ ಸೂಚನೆ ಸಿಗುವಂಥ ಸಾಧ್ಯತೆ. ಇನ್ನು ಎಜುಕೇಷನ್ ಅಂತ ಬಂದಾಗ ಮಂಗಳ 3ನೇ ಮನೆಗೆ ಬಂದಿರೋದ್ರಿಂದ ಬಹಳ ಕಾನ್ಫಿಡೆನ್ಸ್ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್, ವಿಶೇಷವಾಗಿ ಧನುರಾಶಿಯವರಿಗೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಯಾರ್ಯಾರು ಬರೆದಿದ್ದೀರಿ ಕ್ಲಿಯರ್ ಆಗುವಂಥ ಸಾಧ್ಯತೆ ಇದೆ. ಗುಡ್ ನ್ಯೂಸ್, ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಕತ್ತು ನೋವು, ಯಾಕೆಂದರೆ ಮಂಗಳ ಮತ್ತು ರಾಹು ದೃಷ್ಟಿಯಿಂದ ಕತ್ತಿಗೆ ಒಂದು ಸ್ವಲ್ಪ ಒಂಚೂರು ಏನೋ ನೆಕ್ ಪೇನ್ ಬರುವಂಥದ್ದು, ಕತ್ತು ಉಳುಕುವಂಥದ್ದು, ಆ ಥರದ್ದು ಒಂದು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿ ವರ್ಕ್ ಡೆಸ್ಕಲ್ಲಿ ನಿಮ್ಮ ರಹಸ್ಯ ವಿಷಯಗಳನ್ನು ಬಿಟ್ಟು ಹೋಗಬಾರ್ದು ಅಂತ ತೋರಿಸುತ್ತೆ. ಇದರಿಂದ ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡುವವರು ಆ ಡೇಟಾವನ್ನು ಕದ್ದು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ಮುಜುಗರವನ್ನು ಉಂಟು ಮಾಡುವಂಥದ್ದು, ಅದನ್ನು ನೋಡ್ಕೊಳ್ಳಿ. ಈ ವಾರ ನೀವು ಯಾವ ದೈವದ ಮೊರೆ ಹೋಗಬೇಕು ಅಂದರೆ ದಕ್ಷಿಣಾಮೂರ್ತಿ ದೇವರ ಒಂದು ಮೊರೆ ಹೋಗಬೇಕಾಗತ್ತೆ. ಅದೇ ರೀತಿ ದಾನ ಒಂದು ವಿಚಾರ ಅಂತ ಬಂದಾಗ ಬರುವಂತಹ ಗುರುವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಧ ಲೀಟರ್ ಹಾಲು, 2 ತೆಂಗಿನಕಾಯಿ ಮತ್ತು 1 kg ಬಾಳೆಹಣ್ಣನ್ನು ದಾನ ಕೊಟ್ಟು ಬನ್ನಿ. ಬಹಳ ಶುಭ ಇದೆ. ಈ ಒಂದೇನು ಚಿಕ್ಕ ಪುಟ್ಟ ತೊಂದರೆ ಇರುತ್ತೆ, ಶತ್ರುಕಾಟ ಮತ್ತೊಂದು ಎಲ್ಲ ಎಲಿಮಿನೇಟ್ ಆಗುತ್ತೆ. ಅದೇ ರೀತಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾವು ಗಜೇಂದ್ರ ಮೋಕ್ಷ ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಬಹಳ ಶುಭ ಫಲ ನಿಮಗೆ ಸಿಗುತ್ತೆ. ಇನ್ನೂ ಒಂದು ರಹಸ್ಯ ರೆಮಿಡಿ ಹೇಳಬೇಕು ಅಂತಂದರೆ, ಧನುರಾಶಿಯವರು ಈ ವಾರ ಒಂದು ಅತಿ ಪುರಾತನ ರಹಸ್ಯ ರೆಮಿಡಿ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಬೆಳಗ್ಗೆ ನೀವೇನು ಭಗವಂತನ ಸ್ಮರಣೆ, ಧ್ಯಾನ, ಪೂಜೆ, ನಿಮ್ಮ ದೇವರ ಮನೆ ಎದುರುಗಡೆ ಬರ್ತೀರಿ, ಸ್ನಾನ ಪೂಜಾದಿಗಳ ಒಂದು ಸಮಯದಲ್ಲಿ ಬರ್ತಿರಲ್ಲ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಒಂದು ಸಲ ಉಸಿರನ್ನು ಒಳಗಡೆ ಎಳ್ಕೊಂಡು ಹೊರಗಡೆ ಬಿಡ್ತಾ ಇನ್ಹೇಲ್ ಎಕ್ಸ್ಹೇಲ್ ಆ ಥರ ಮಾಡಿದಾಗ ಮಲ್ಲಿಗೆಯ ಸುವಾಸನೆ ನಾನು ತಗೋತಾ ಇದ್ದೀನಿ, ನಾನು ಆಘ್ರಾಣಿಸ್ತಾ ಇದ್ದೀನಿ, ನಾನು ಇನ್ಹೇಲ್ ಮಾಡ್ತಾ ಇದ್ದೀನಿ, ಅದನ್ನು ಆಸ್ವಾದಿಸ್ತಾ ಇದ್ದೀನಿ ಅಂಥೇಳಿ ನೀವು ಒಂದು ಆಸ್ವಾದನೆ ಮಾಡಬೇಕು. ಮಲ್ಲಿಗೆ ಹೂವಿನ ಘಮವನ್ನು ಅಂತ ಮಾಡಿದಾಗ ಮಲ್ಲಿಗೆ ಹೂವಿನ ಸುವಾಸನೆ ಬರ್ತಾ ಇದೆ ಅಂಥೇಳಿ ಒಂದು ಸಲ ಅದನ್ನು ಫೀಲ್ ಮಾಡಿ 10ರಿಂದ 18, ಮಿನಿಮಮ್ 10, ಮ್ಯಾಕ್ಸಿಮಮ್ 18 ಶ್ರೀಮ್ ಎನ್ನುವ ಬೀಜ ಮಂತ್ರ ಹೇಳಿ ನಿಮ್ಮ ಕೆಲಸಕ್ಕೆ ಹೊರಡ್ಬೋದು. ಈ ಒಂದು ಕ್ರಮವನ್ನು ನೀವು ವಾರ ಪೂರ್ತಿ ಮಾಡಿ ಧನುರಾಶಿಯವರು ಯಾವುದೋ ಮೂಲದಿಂದ ಆಕಸ್ಮಿಕ ಧನಲಾಭ ಆಗುತ್ತೆ. ಟ್ರೈ ಮಾಡಿ ನೋಡಿ. ಯಾರೂ ಇಲ್ಲಿವರೆಗೂ ಯೂಟ್ಯೂಬಲ್ಲಿ ಈ ರಹಸ್ಯ ಹೇಳಿಲ್ಲ, ಮಾಡಿ ನೋಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ
ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇದೇ ಫೆಬ್ರವರಿ 23ರಿಂದ ಮಾರ್ಚ್ 2ನೇ ತಾರೀಕಿನವರೆಗೆ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ಎನ್ನುವುದರ ಬಗ್ಗೆ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ ನೋಡಿ. ಏನಾಗುತ್ತೆ ಅಂದರೆ, ಮಂಗಳ ಮೊದಲನೇ ಮನೆಗೆ ಸಂಚಾರ. ಇದು ಏನಾಗುತ್ತೆ ಅಂದರೆ ನಿಮಗೆ ಒಂದು ರೀತಿಯ ಮೊಮೆಂಟಮ್ ಕೊಟ್ಟಂಗೆ, ಅಂದರೆ ಜೀವನಕ್ಕೆ ಒಂದು ಚಾಲನೆ, ತಿರುವು ಕೊಟ್ಟ ಹಾಗೆ. ಮಕರ ರಾಶಿಯವರು ಒಂದು ಸ್ವಲ್ಪ ಈ ಕೆಲ ತಿಂಗಳುಗಳಿಂದ ಬೇಜಾರು ಮಾಡ್ಕೋತಾ ಇದ್ರಿ, ಇಷ್ಟೇನಾ ಜೀವನ, ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನನಗೆ ಸಲ್ಲಬೇಕಾದಂಥ ಸಂದಾಯ ಆಗಬೇಕಾದಂತಹ ಫಲ ಯಾಕೆ ಸಿಗ್ತಾ ಇಲ್ಲ, ನನ್ನ ಅಕ್ಕಪಕ್ಕದವರೆಲ್ಲ ನಾನು ಒಂದು ಕೆಲಸ ಮಾಡೋದ್ರ ಅರ್ಧನೂ ಮಾಡ್ತಾ ಇಲ್ಲ, ಅವ್ರಿಗೆ ಯಾಕೆ ರಿವಾರ್ಡ್ ಸಿಗ್ತಾ ಇದೆ, ಅವ್ರಿಗೆ ಯಾಕೆ ಅವಾರ್ಡ್ ಸಿಗ್ತಾ ಇದೆ, ಅವ್ರಿಗೆ ಯಾಕೆ ಪೇಮೆಂಟ್ ಇನ್ಕ್ರಿಮೆಂಟ್ ಆಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಗಳಿಂದ ಮಕರ ರಾಶಿಯವರು ಹಾದು ಹೋಗ್ತಾ ಇದ್ದಾರೆ. ಈಗ ನಿಮಗೆ ರಿವಾರ್ಡ್ ಆ್ಯಂಡ್ ಅವಾರ್ಡ್ ಸಿಗುವಂಥ ಸಮಯ ಬಂದಿದೆ. ಬೇಜಾರು ಮಾಡ್ಕೋಬೇಡಿ, ಫೆಬ್ರವರಿ 23 ಕಳೀಲಿ ನೋಡಿ, ಗುಡ್ ನ್ಯೂಸ್ ಬರುತ್ತೆ. ಇನ್ನು ಹಣಕಾಸು ಅಂತ ಬಂದಾಗ 2-3 ಮೂಲಗಳಿಂದ ಗುಡ್ ನ್ಯೂಸ್ ಬರುತ್ತೆ. ಒಂದು, ಪೂರ್ವಜರ ಆಸ್ತಿ ಬರಬಹುದು. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ನಿಮಗೆ ನಿಮ್ಮ ಹೆತ್ತವರು ನಿಮಗೆ ಗಿಫ್ಟ್ ಡೀಡ್ ಅಂತ ಏನಾದರೂ ಕೊಡಬಹುದು. ಈ ರೀತಿಯಾದಂತಹ ಅಚಾನಕ್ ಆದಂಥ ಹಣಕಾಸಿನ ಮೂಲ ಬರಬಹುದು ಅಂತ ತೋರಿಸ್ತಾ ಇದೆ. ಇನ್ನು ಮನೆಯಲ್ಲಿ ದಾಂಪತ್ಯ, ಹೊಂದಾಣಿಕೆ, ಮಧುರತೆ ಅಂತ ಬಂದಾಗ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ದಾಂಪತ್ಯದಲ್ಲಿ ಒಂದೇ ಒಂದು ಏನು ಅಂತಂದರೆ, ಈ ಬರುವಂತಹ ಗುರುವಾರ ಮತ್ತು ಶುಕ್ರವಾರ ನಿಮ್ಮ ಮನೆಗೆ ಬರುವಂತಹ ಅನಪೇಕ್ಷಿತ ಅತಿಥಿ, ಅನ್ವಾಂಟೆಡ್ ಗೆಸ್ಟ್ ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡಬಹುದು. ಅದರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಈ ವಾರ ಕೇರ್ಫುಲ್ಲಾಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಸ್ವಲ್ಪ ಗಮನವನ್ನು ಆಚೆ ಈಚೆ ಕೊಟ್ಟರೂ ಕೂಡ ಅವತ್ತಿನ ಒಂದು ಸ್ಟಡಿ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಕೇರ್ಫುಲ್, ಫೋಕಸ್ ಪೂರ್ತಿ ಇರಬೇಕು ಸ್ಟಡಿ ಮೇಲೆ. ಫೋಕಸ್ ಹೋಯ್ತು. ಅದರ ಬಗ್ಗೆ ಪೇರೆಂಟ್ಸ್ ಗಮನ ತಗೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಸ್ವಲ್ಪ ತಲೆನೋವು, ವಿಶೇಷವಾಗಿ ನಿಮಗೆ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗಡೆ ತಲೆನೋವು ಈ ರಾಶಿಯವರಿಗೆ ಕೆಲವೊಬ್ಬರಿಗೆ ಕಾಡ್ಬೋದು. ಬರೆದಿಟ್ಕೊಳ್ಳಿ, ಡೆಫಿನೆಟ್ಲಿ ಕಮೆಂಟ್ ಮಾಡ್ತೀರಾ. ತದನಂತರ ಮನೆಯಲ್ಲಿ ನೀವು ಬಾತ್ರೂಮಿಂದ ಹೊರಗಡೆ ಬರಬೇಕಾದ್ರೆ ಬಾತ್ರೂಮಲ್ಲಿ ಒಂಚೂರು ಕಾಲು ಜಾರಿ ಆ್ಯಂಕಲ್ ಟ್ವಿಸ್ಟ್ ಆಗುವಂಥ, ಹೇರ್ಲೈನ್ ಫ್ರ್ಯಾಕ್ಚರ್ ಆಗುವಂತಹ ಮೆಟ್ಟಲು ಇಳಿಬೇಕಾದ್ರೆ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗೃತಿಯಾಗಿದೆ. ಇನ್ನು ಈ ರಾಶಿಯವರಿಗೆ ಆರಾಧ್ಯ ದೈವ ಅಂತ ಬಂದಾಗ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈ ವಾರ ಮಾಡ್ಕೊಳ್ಳಿ ಹೆಚ್ಚೆಚ್ಚು. ಗುರುವಾರ ಮಠಕ್ಕೆ ಹೋಗಿ ಬರುವಂಥದ್ದು, ಪ್ರತಿದಿನ ಮನೆಯಿಂದ ಹೊರಡಬೇಕಾದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಒಂದು 11 ಸಲ ಹೇಳಿ ಹೊರಡುವಂಥದ್ದು. ಅದರ ಜೊತೆಗೆ ಅಟ್ಲೀಸ್ಟ್ 21 ಸಲ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಮಂತ್ರ ಹೇಳಿ ಗಾಡಿ ಹತ್ತಿ. ಈ ವಾರ ಅಂಥ ದೊಡ್ಡ ಏನೋ ಕಿರಿಕಿರಿ ಇಲ್ಲ. ಹೋಗಬೇಕಾದ್ರೆ ಯಾವುದೋ ಒಂದು ಗಾಡಿ ನಿಮ್ಗೆ ಟಚ್ ಮಾಡಿ ಹೋಗುವಂಥದ್ದು, ನೀವು ಅವ್ರ ಮೇಲೆ ಅರ್ಚಾಡುವಂಥದ್ದು, ಕಿರ್ಚಾಡುವಂಥದ್ದು, ಈ ಥರದ ಚಿಕ್ಕ ಪುಟ್ಟದ್ದು, ಅಥವಾ ಪ್ರಯಾಣದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸೂಚನೆ ಕಾಣಿಸುತ್ತೆ. ಇದೆಲ್ಲ ಈ ಮಂತ್ರ ನಿಮಗೆ ಅದರಿಂದ ಬಚಾವ್ ಮಾಡುತ್ತೆ. ಇನ್ನು ವಿಶೇಷವಾಗಿ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ, ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಈ ಮಂತ್ರವನ್ನು ನೀವು ಪ್ರತಿದಿನ 11 ಸಲ ಹೇಳ್ಕೊಳ್ಳೇಬೇಕು ಈ ವಾರ ಪೂರ್ತಿ. ಇದರಿಂದ ಏನಾಗುತ್ತೆ, ಬುಧ ಬುದ್ಧಿಕಾರಕ, ಕೆಲವೊಂದು ರಾಂಗ್ ಡಿಸಿಷನ್ ತಗೊಳ್ಳೋ ಸಾಧ್ಯತೆ ಇರುತ್ತೆ ಈ ರಾಶಿಯವರು ಈ ವಾರ, ಅದನ್ನು ಅವಾಯ್ಡ್ ಮಾಡುತ್ತೆ. ಇಷ್ಟು ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ಮಕರ ರಾಶಿಯವರು ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ
ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಈ ವಾರದ ಅಂದರೆ ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ ನೋಡಿ. ಏನಾಗುತ್ತೆ ಅಂತಂದರೆ, ಈ ವಾರ ನಿಮಗೆ ಲೀಡರ್ಶಿಪ್ ಅಪಾರ್ಚುನಿಟಿ ಬರುತ್ತೆ. ಮಾಡ್ರಿ, ಇದನ್ನ ಜವಾಬ್ದಾರಿ ತಗೊಂಡು ಮಾಡಿ ಅಂಥೇಳಿ ನಿಮ್ಮ ಆಫೀಸಲ್ಲಿರ್ಬೋದು, ಕೆಲಸದ ಸ್ಥಳದಲ್ಲಿರ್ಬೋದು, ಬೆನ್ನು ತಟ್ಟಿ ನಿಮ್ಮನ್ನು ಮುಂದೆ ನಿಲ್ಲಿಸಿ ಒಂದು ರೆಕಗ್ನೇಷನ್ ಅವಾರ್ಡ್ ಕೊಡುವಂತಹ ವಾರ. ಜೀವನ ಈ ವಾರ ಕುಂಭರಾಶಿಯವರಿಗೆ ಅಪಾರ್ಚುನಿಟೀಸ್ ತರುತ್ತೆ. ಎರಡೂ ಕೈಯಿಂದ ನಿಮಗೆ ಅದ್ಭುತವಾದಂಥ ಅಪಾರ್ಚುನಿಟಿ ಕೊಡುತ್ತೆ. ಬಂಗಾರದಂಥ ಅವಕಾಶ ಕಳ್ಕೋಬೇಡಿ, ಅಳೆದು ತೂಗಿ ನಿರ್ಧಾರ ತಗೊಳ್ಳಿ. ಅದೇ ರೀತಿ ಹಣಕಾಸು ಅಂತ ಬಂದಾಗ ಡಿಸಿಪ್ಲಿನ್ ಇರಬೇಕು, ಕೇರ್ಫುಲ್ ಆಗಿರಬೇಕು. ಯಾರಾದರೂ ಬಂದು ಹಣಕಾಸಿಗೆ ಯಾಮಾರಿಸುವಂತಹ, ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಜಾಗ್ರತೆ ತಗೊಳ್ಳಿ. ಇನ್ನು ಮನೆಯಲ್ಲಿ ಯಾವ ರೀತಿಯ ಸೌಹಾರ್ದಯುತ, ಶಾಂತಿಯುತ ವಾತಾವರಣ ಇರುತ್ತಾ ಅಥವಾ ಏನಾದರೂ ಜಗಳ ಕಾದಿದೆಯಾ ನೋಡೋಣ. ಒಂದು ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ವಾದ ವಿವಾದ, ಅದು ಯಾವ ವಿಷಯಕ್ಕೆ ಅಂದರೆ ನಿಮ್ಮ ಮನೆತನಕ್ಕೆ ಸಂಬಂಧ ಪಡಲಾರದಂತಹ ವಿಷಯಕ್ಕೆ. ಆಮೇಲೆ ನೀವೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತೀರಾ, ಈ ವಿಷಯಕ್ಕೆ ನಾವ್ಯಾಕೆ ಜಗಳ ಮಾಡಿದ್ವಿ, ಇದು ಆ್ಯಕ್ಚುಲಿ ಅವರು ಥರ್ಡ್ ಪಾರ್ಟಿ, ನಮಗೆ ಸಮಾಧಾನ ಇಲ್ಲ. ಆದರೂ ಕೂಡ ಆ ಸಣ್ಣ ವಿಚಾರ, ನೀವು ಇನ್ನೇನು ರಾತ್ರಿ ಊಟ ಮಾಡಿ ಕೂತಿರ್ತೀರಾ, ಮಲಗಕ್ಕೆ ಹೊರಡಬೇಕು, ಆ ಸಂದರ್ಭದಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಗ್ಯಾದರ್ ಆಗ್ತೀರಾ. ಮಾತಾಡ್ತಾ ಯಾವುದೋ ಒಂದು ಅನ್ವಾಂಟೆಡ್ ವಿಷಯ ಬರುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಜಗಳನೂ ಆಗಿಬಿಡುತ್ತೆ. ಆಮೇಲೆ ಯೋಚನೆ ಮಾಡ್ತೀರಾ, ಅದು ದಿರಕ್ಕೆ ಹೋದ್ಮೇಲೆ ಆಮೇಲೆ ನೀವೇ ಮನಸ್ಸನ್ನು ತಿಳಿ ಮಾಡ್ಕೋತೀರಾ. ಇಂಥ ವಾತಾವರಣ ನಡೆಯಬಹುದು. ಆಮೇಲೆ ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ನೋಡಿ, ಇಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಿನ ಮಟ್ಟದಲ್ಲಿ ಬರಬಹುದು. ಆದರೆ ನಾನು ಬರುತ್ತೆ ಅಂತ ಹೇಳ್ತಿಲ್ಲ, ಬರಬಹುದು ಅಂತ ಯಾಕೆ ಹೇಳಿದೆ ಅಂತಂದರೆ, ಬುಧ ಒಂದು ಸ್ವಲ್ಪ ಟೆಸ್ಟ್ ಮಾಡುತ್ತೆ ಈ ವಾರ ನಿಮಗೆ. ಬುದ್ಧಿಕಾರಕ ಅಲ್ವಾ? ಸೊ ಹಾಗಾಗಿ ಅದೇನು ಡಿಮ್ಯಾಂಡ್ ಮಾಡುತ್ತೆ ಅಂತಂದರೆ, ಸರಸ್ವತಿಯ ಮಂತ್ರ ಆರಾಧನೆ ಮತ್ತು ಗಣೇಶನ ಆರಾಧನೆ. ಮಕ್ಕಳಿಗೆ ಪ್ರತಿದಿನ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ, ಆಮೇಲೆ ಅವರು ಸ್ಟಡಿ ಮಾಡೋದಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಗಣೇಶನಿಗೆ ಒಂದು ಸಲ ನಮಸ್ಕಾರ ಮಾಡಿ ಸರಸ್ವತಿ ಮಂತ್ರ, ಅಟ್ಲೀಸ್ಟ್ ಅಮ್ಮ ಸರಸ್ವತಿ ಇವತ್ತಿನ ನನ್ನ ವಿದ್ಯಾರ್ಜನೆಯಲ್ಲಿ ಕಾನ್ಸಂಟ್ರೇಷನ್ನು, ಏಳಿಗೆ, ಒಂದು ರೀತಿಯ ಸ್ಮರಣೆ ಶಕ್ತಿ ಎಲ್ಲವನ್ನು ಇಂಪ್ರೂವ್ ಮಾಡುವಂತಹ ಒಂದು ಚೈತನ್ಯವನ್ನು, ಶಕ್ತಿಯನ್ನು ಕೊಡುತ್ತಾಯಿ ಅಂತ ಒಂದು ಸಲ ಹೇಳಿ ವಿದ್ಯಾಭ್ಯಾಸಕ್ಕೆ ಕೂರಿಸಿ, ಒಳ್ಳೆಯದಾಗುತ್ತೆ. ಆಮೇಲೆ ಹೆಲ್ತ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಈ ವಾರ ಮಂಗಳನ ಒಂದು ಪ್ರಭಾವದಿಂದ ನೀವು ದೈಹಿಕ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ, ಅಂದರೆ ಇವಾಗ ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಬ್ರಿಸ್ಕ್ ವಾಕ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ದೇಹವನ್ನು ಸದೃಢವಾಗಿ ಆರೋಗ್ಯಪೂರ್ಣವಾಗಿ ಕಾಯ್ಕೋಬೇಕು ಅಂತ ಕೊಡುತ್ತೆ. ಇಲ್ಲ ಅಂತಂದರೆ ಮಂಗಳನ ಪ್ರಭಾವದಿಂದ ಏನಾಗುತ್ತೆ, ರಕ್ತ ಪರಿಚಲನದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ, ವೇರಿಯೇಷನ್ ಆಗುವಂಥದ್ದು. ಯಾರು BP ಮಾತ್ರೆ ತಗೋತಾ ಇದ್ದೀರಿ, ಸ್ಕಿಪ್ ಮಾಡಬೇಡಿ. ಕರೆಕ್ಟಾಗಿ ಡಾಕ್ಟರ್ ಹೇಳಿರ್ತಾರೆ ಇನ್ನೊಂದು ವಾರಕ್ಕೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ. ಇಲ್ಲ ಎಲ್ಲ ವಾಸಿಯಾಗಿದ್ದೀನಿ ಅಂತ ಸ್ಕಿಪ್ ಮಾಡೋದು ಮಾಡಬೇಡಿ, ಜಾಗೃತಿಯಾಗಿರಿ. ಮಂಗಳನ ಪ್ರಭಾವದಿಂದ ಒಂದು ಸ್ವಲ್ಪ BP ವೇರಿಯೇಷನ್ ಹೆಚ್ಚು ಆಗುವಂಥ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಈ ವಾರ ನೀವು ನರಸಿಂಹಸ್ವಾಮಿ ದೈವದ ಆರಾಧನೆ ಮತ್ತು ಮೊರೆ ಹೋಗಬೇಕಾಗತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಾಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಈ ಮಂತ್ರವನ್ನು ಬೆಳಗ್ಗೆ ಒಂದು 11 ಸಲ ಹೇಳಿ ಮನೆಯಿಂದ ಹೊರಗಡೆ ಹೊರಟ್ರೆ ಮೇಜರ್ ಶತ್ರುಕಾಟದಿಂದ ಮತ್ತು ಈ ವಾರದಲ್ಲಿ ಒಂದು ದಿನ ಬರುವಂತಹ ಸಣ್ಣ ವಾಹನ ಒಂದು ಅವಘಡಗಳಿಂದ ಪಾರಾಗುವಂಥ ಸಾಧ್ಯತೆ. ಇನ್ನು ಮೆಗಾ ರೆಮಿಡಿ ಅಂತ ಬಂದಾಗ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಸ್ಟೀಲ್ ಪಾತ್ರೆಯಲ್ಲಿ 2 ಲೋಟ ನೀರು ತಗೋಬೇಕು. ಅದರ ಒಳಗಡೆ 2 ಚಮಚ ಉಪ್ಪು ಹಾಕಿ, ಅದರ ಪಕ್ಕದಲ್ಲಿ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ, ವಾರದಲ್ಲಿ ಒಂದು ದಿನ ಗುರುವಾರ ರಾತ್ರಿ ಮಾಡಿ. ಆ ದೀಪದ ಮುಖ ಪೂರ್ವ ದಿಕ್ಕಿಗಿರಲಿ. ದೇವ್ರ ಮನೆ ಮುಂದೆ ಕೂತ್ಕೊಂಡು ಮಾಡ್ಬೋದು, ಹಾಲಲ್ಲೂ ಮಾಡ್ಬೋದು, ನೆಲದ ಮೇಲೆ ಕೂತ್ಕೊಂಡು ಮಾಡ್ಬೋದು, ಅಥವಾ ಟೇಬಲ್ ಮೇಲೆ ಇಟ್ಟು ಮಾಡ್ಬೋದು. ಈ ರೀತಿ ಮಾಡಿ ಒಂದು 10 ನಿಮಿಷ ಸಮಾಧಾನವಾಗಿ ಮನಸ್ಸಲ್ಲಿ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸ್ತಾ 108 ಸಲ ಸ್ಮರಿಸ್ಕೊಳ್ಳಿ.
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನಿಮಗೆ ಯಾರು ಇಷ್ಟದ ದೈವೋ ಅದರ ಹೆಸರು 108 ಸಲ ಹೇಳಿ. ಅತೀ ಹೆಚ್ಚಿನ ಅದ್ಭುತವಾದಂತಹ ಪ್ರಗತಿಯನ್ನು ಈ ರೆಮಿಡಿ ಕೊಡುತ್ತೆ. ಮತ್ತು ಇನ್ನೂ ಹೆಚ್ಚಿನ ಒಂದು ಫಲ ಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಪವಮಾನ ಜಗದ ಪ್ರಾಣ, ಹನುಮಾನ್ ಚಾಲೀಸ ಮತ್ತು ಸಾಲ ತೀರೋದಕ್ಕೆ ಅಂಥೇಳಿ ಋಣಮೋಚಕ ಮಂಗಳ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ವೀಕ್ಷಕರೇ, ರಾಶಿ ಯಾವುದೇ ಇರಲಿ, ಜೀವನದಲ್ಲಿ ಸಮಸ್ಯೆ ಹಲವಾರು ಬರಲಿ, ಧೃತಿಗೆಡಬೇಡಿ, ಅಂಜಬೇಡಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ, ದಾಂಪತ್ಯದಲ್ಲಿ ಬಿರುಕಿದ್ರೆ, ಹೊಂದಾಣಿಕೆ ಇಲ್ಲ ಅಂತಂದರೆ, ಸಾಲ ಜಾಸ್ತಿ ಆಗಿದ್ದರೆ, ಜೀವನದಲ್ಲಿ ಬರೀ ಸೋಲಿನಿಂದ ಕಂಗೆಟ್ಟಿದ್ರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ. 30ರಿಂದ 40 ದಿವಸ ಆದಮೇಲೆ ಇದನ್ನು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸಲಾಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇದೇ ಫೆಬ್ರವರಿ 23ರಿಂದ ಮಾರ್ಚ್ 2ನೇ ತಾರೀಕಿನವರೆಗೆ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ಎನ್ನುವುದರ ಸೂಚ್ಯವಾದಂಥ ಒಂದು ಸಣ್ಣ ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನ ನೋಡಿ. ರಾಹು, ಬುಧ, ಸೂರ್ಯ, ಮಂಗಳ ಎಲ್ಲವೂ ಕೂಡ 12ನೇ ಮನೆಯಲ್ಲಿ ನಿಮಗೆ ಸ್ಥಿತವಾಗಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ನಿಮ್ಮ ಬೆನ್ನ ಹಿಂದೆ ಶತ್ರು ಕಾಟ ಕಾಡುತ್ತೆ. ಇನ್ನೇನು ಕೆಲಸ ಆಯಿತು ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರ್ದಂಗೆ ಮಾಡಿಬಿಡ್ತಾರೆ. ಆದ ಕಾರಣ ನೀವು ಬೆಳ್ಳಗಿರುವುದೆಲ್ಲ ಹಾಲು ಅಂತ ನಿಮ್ಮನ್ನು ನಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಂಬಬೇಡಿ. ಸುಣ್ಣದ ನೀರು ತಂದಿಟ್ಟು ಹಾಲು ಅಂತಂದರೆ ಯಾಕೆ ನಂಬಬೇಕು ಅಲ್ವಾ? ಹಾಗಾಗಿ ನಿಮ್ಮ ಸುತ್ತಮುತ್ತ ಈ ವಾರ ಬರೀ ಮೋಸ ಮಾಡುವಂತಹ ಜನರೇ ಹೆಚ್ಚಿನ ಪ್ರಮಾಣದಲ್ಲಿ ಬರಬಹುದು. ನಿಮ್ಮ ಒಂದು ಆಫೀಸಲ್ಲಿರ್ಬೋದು, ಬಿಸ್ನೆಸ್ ಕ್ಷೇತ್ರದಲ್ಲಿ ಅದರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಮತ್ತು ಬುಧ ರೆಟ್ರೋಗ್ರೇಡ್ ಆಗ್ತಾ ಇದೆ. ಇಲ್ಲಿ ನಿಮಗೇನಾಗುತ್ತೆ ಅಂದರೆ, ನಿಮ್ಮ ಆಫೀಸ್ ಕಮ್ಯುನಿಕೇಷನ್, ಇಮೇಲ್ ಕಂಪೋಸ್ ಮಾಡಬೇಕಾದ್ರೆ, ನಿಮ್ಮ ಸೀನಿಯರ್ಸ್ ಜೊತೆ ಮಾತಾಡಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿರಿ. ಬುಧ ಕಮ್ಯುನಿಕೇಷನನ್ನು ಮಿಸ್ಕಮ್ಯುನಿಕೇಷನ್ ಮಾಡಿಸಿ ನಿಮ್ಮನ್ನು ತೊಂದರೆಯಲ್ಲಿ ಸಿಕ್ಕಾಕ್ಸುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಹಣಕಾಸು ಅಂತ ಬಂದಾಗ ಯಾವ ರೀತಿಯ ತೊಂದರೆನೂ ಇಲ್ಲ. ಆದರೆ ಒಂದು ಸ್ವಲ್ಪ ಸಾಲ ಮಾಡಲಿಕ್ಕೆ ಅಗ್ರಗತಿಗಳು ಪ್ರೊವೋಕ್ ಮಾಡುತ್ತೆ, ನೂಕುತ್ತೆ, ಅನಿವಾರ್ಯ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ಜಾಗೃತಿ ಇರಲಿ. ಇನ್ನು ದಾಂಪತ್ಯ ಅಂತ ಬಂದಾಗ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಯಾವ ತೊಂದರೆ ಇಲ್ಲ. ಎಜುಕೇಷನ್ ಅಂತ ಬಂದಾಗ ಮಕ್ಕಳಿಗೆ ಒಂದು ಸ್ವಲ್ಪ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಏನಾಗುತ್ತೆ ಅಂತಂದರೆ, ಅವರಿಗೆ ವಿದ್ಯಾಭ್ಯಾಸದಲ್ಲಿ ಒಂದು ಸ್ವಲ್ಪ ಇದು ಹೌದಾ ಅಲ್ವಾ ಏನೋ ಒಂದು ಡ್ಯುಯಲ್ ಮೈಂಡ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾರು ಮೀನರಾಶಿಯ ಮಕ್ಕಳಿದ್ದೀರಿ ಅವರಿಗೆ ಅವರ ಪೇರೆಂಟ್ಸ್ಗಳು ಈ ವಾರ ಹೆಚ್ಚಿನ ಅಟೆಂಟಿವ್ ಕೇರ್ ತೊಗೋಬೇಕಾಗುತ್ತೆ. ಅವ್ರಿಗೆ ಅರ್ಥ ಆಯ್ತಾ ಅಂತ 2-3 ಸಲ ಕೇಳಿ. ಆಗಲಿಲ್ವಾ ಅವರ ಹೆಚ್ಚಿನ ಟೀಚರ್ಸ್ ಆಗಲಿ, ಇನ್ನೊಂದು ಟ್ಯೂಷನ್ ಆಗಲಿ, ಮತ್ತೊಂದು ಅವರಿಗೆ ಅರ್ಥ ಮಾಡಿಸೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ಅಂಕಗಳಲ್ಲಿ, ಮಾರ್ಕ್ಸಲ್ಲಿ ಹಿಂದೆ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಈ ವಾರ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಕೆಟ್ಟ ಕನಸುಗಳು ಬಿದ್ದು ಎದ್ದು ಕೂತ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಮಲಗೋಕ್ಕಿಂತ ಮುಂಚೆ ಒಂದು ಸಲ ಹನುಮಾನ್ ಚಾಲೀಸ ಕೇಳ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಆಗಿದೆ. ಇನ್ನು ಈ ವಾರ ನೀವು ಯಾವ ದೈವದ ಮೊರೆ ಹೋಗಬೇಕು ಅಂದರೆ, ಭಗವಂತ ಶ್ರೀಮನ್ನಾರಾಯಣನ ಆರಾಧನೆ ಮೊರೆ ಹೋಗಿ ಪ್ರತಿದಿನ ಬೆಳಗ್ಗೆ ದೇವ್ರ ಮನೆ ಹತ್ರ ಬಂದುಬಿಟ್ಟು 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ಳಿ. ಮನೆ ಹೊರಗಡೆ ಬಂದು ತುಳಸಿ ಗಿಡಕ್ಕೆ ನೀರು ಹಾಕಿ ಆ ಪಾಟಲ್ಲಿರುವಂತಹ ಹಸಿ ಮಣ್ಣನ್ನು ಹಣೆಗಿಟ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳಿ. ಇನ್ನು ಒಂದು ಮೆಗಾ ರೆಮಿಡಿ ಅಂತ ಹೇಳಲಿಕ್ಕೆ ಬಂದಾಗ, ಮಲ್ಲಿಗೆ ಹೂವಿನ ಮಾಲೆಯನ್ನು ಬರುವಂತಹ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಮಂದಿರದಲ್ಲಿ ಶ್ರೀಮನ್ನಾರಾಯಣ ಮತ್ತು ಅಮ್ಮ ಮಹಾಲಕ್ಷ್ಮಿ ಇಬ್ಬರಿಗೂ ಕೂಡ ಈ ಒಂದು ಮಲ್ಲಿಗೆಯ ಸುಗಂಧಭರಿತ ಮಾಲೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಿಮ್ಮಿಬ್ಬರ ಕೃಪೆ ನನ್ನ ಜೀವನದಲ್ಲಿ ಇರಲಿ ಅಂತ ಹೇಳಿ ಸಮರ್ಪಣೆ ಮಾಡಿ. ಗುಡ್ ನ್ಯೂಸ್ ನೋಡಿ, ಮಲ್ಲಿಗೆ ಅಂತ ಸುಗಂಧ ನಿಮ್ಮ ಜೀವನದಲ್ಲಿ ಹರಿದು ಬರಲಿಲ್ಲ ಅಂದರೆ ಕೇಳಿ. ವೀಕ್ಷಕರೇ, ಇದಾಗಿತ್ತು ಈ ಫೆಬ್ರವರಿ 23ರಿಂದ ಮಾರ್ಚ್ 2ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗಿನ ವಾರ ಭವಿಷ್ಯ. ಮತ್ತು
ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇದೇ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ಯಾಕೆಂದರೆ ಎಲ್ಲರ ಮನೆಯಲ್ಲೂ ನೇಬರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ಕಡೆಗೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಇದ್ದೇ ಇರ್ತಾರೆ. ಎಲ್ರಿಗೂ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ತಲುಪಲಿ. ನಿಮಗೆ ಗೊತ್ತಿರಲಾರದಂತಹ ಪವರ್ಫುಲ್ ರೆಮಿಡಿ ಹೇಳಿದ್ದೀನಿ, ಅದನ್ನು ಎಲ್ಲರೂ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ವೀಕ್ಷಕರೇ, ಹಾಗೆ ನಾನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕೂಡ ನಾನು ಬರಬಹುದು. ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತುದೋಷ ಇದೆ, ಕಮರ್ಷಿಯಲ್ ಪ್ಲೇಸಲ್ಲಿರ್ಬೋದು, ಮತ್ತೊಂದು ಕಡೆ ಏನಾದರೂ ವಾಸ್ತುದೋಷ ಇದೆ ಅಂತ ಅನಿಸಿದರೆ ಹಿಂಜರಿಬೇಡಿ, ಯಾವುದು ಮುಜುಗರ ಪಟ್ಕೋಬೇಡಿ. ಸ್ಕ್ರೀನ್ನಲ್ಲಿ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಈಗಲೇ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸಿಗೆ ಕಳಿಸ್ಕೊಡುತ್ತೆ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಮುಂದೆನೇ, ನಿಮ್ಮ ಕಣ್ಮುಂದೆ ವಾಸ್ತುದೋಷವನ್ನು ತೋರಿಸಿ ಸರಿ ಮಾಡಿಕೊಟ್ಟು ಬರ್ತೀನಿ. ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಿಗ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳಿತನ ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.